ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು ಕೆಎಎಸ್ 2024ಕ್ಕೆ ಬೇಕಾಗುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್ ಏನ್ ಮಾಡ್ತಾ ಇದೀವಿ, ಅದರ 11ನೆಯ ದಿನ ಇವತ್ತು. ಕಂಪ್ಲೀಟ್ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳು ಯಾವುದೆಲ್ಲ ಇದಾವೋ ಅದನ್ನ ಕವರ್ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಕೇಂದ್ರ ಸರ್ಕಾರದಲ್ಲಿ ಸುಮಾರು 58 ಹತ್ತತ್ರ ಮಿನಿಸ್ಟ್ರೀಸ್ ಇದ್ದು ಅದರದ್ದ ಎಲ್ಲರದ ಅವರದೇ ಆದ ಸ್ಕೀಮ್ಗಳಿರುತ್ತೆ. ಬಟ್ ಎವ್ರಿ ಇಯರ್ ಕೆಲವಷ್ಟು ಹೊಸ ಸ್ಕೀಮ್ಸ್ಗಳು ಲಾಂಚ್ ಆಗುತ್ತೆ. ಆ ಸ್ಕೀಮ್ಸ್ ಗಳನ್ನ ಇವತ್ತು ಕವರ್ ಮಾಡಬೇಕು ಅಂತ. ನಿಮ್ಗೇನಾದ್ರೂ ಫ್ಲಾಗ್ಶಿಪ್, ಎವ್ರಿ ಮಿನಿಸ್ಟ್ರಿದು ಫ್ಲಾಗ್ಶಿಪ್ ಸ್ಕೀಮ್ಸ್ ಇರುತ್ತೆ, ಅದನ್ನ ಕವರ್ ಮಾಡಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಫ್ಲಾಗ್ಶಿಪ್ ಅಂತ ತಿಳಿಸಿ. ಓಕೆ, ಸೊ ಇದರೊಂದಿಗೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕೆಳಗಿನ ಯಾವ ಯೋಜನೆಗಳು ಪ್ರಾಥಮಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಮಾನಸಿಕ ಆರೋಗ್ಯ ರಕ್ಷಣೆಯನ್ನು ನೀಡುತ್ತವೆ ಅಂತ. ಸೊ ಮರುಸಿಂಚನ, ಅರಿವು, ಮನೋಚೈತನ್ಯ, ತಾಯಿ ಕಾರ್ಡ್, ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೆಯ ಸ್ಕೀಮು ಅತಿ ಮುಖ್ಯವಾದಂತಹ ಸ್ಕೀಮು ಈ ಬಾರಿ. ಸೊ PM ಜನ್ಮಾನ್ ಸ್ಕೀಮ್ ಅಂತ. ಸೊ ಏನು ಜನ್ಮಾನ್ ಅಥವಾ ಜನ್ಮನ್ ಹೇಗಾದ್ರೂ ಓದ್ಕೋಬಹುದು. ಯಾರಿಗೋಸ್ಕರ ಇರುವುದು ಅಂತ ಕೇಳಿದರೆ PVTG, ಏನು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗೋಸ್ಕರ ಇರುವಂತದ್ದು. ಸೊ ಇದು ಸಾಮಾಜಿಕ ಆರ್ಥಿಕ ಕಲ್ಯಾಣಕ್ಕಾಗಿ, ಅವರ ಸಾಮಾಜಿಕ ಆರ್ಥಿಕ ಕಲ್ಯಾಣಕ್ಕಾಗಿ, ಸೋಶಿಯೋ ಎಕನಾಮಿಕ್ ಅಂತ ಏನ್ ಹೇಳ್ತೀವಿ, ಅದರ ವೆಲ್ಫೇರ್ಗಾಗಿ ಇದ್ದಂಥದ್ದು. ಯಾವ ದಿನ ಲಾಂಚ್ ಆದದ್ದು ಅಂದ್ರೆ 15ನೇ ನವೆಂಬರ್. ಯಾಕೆ ಅಂದ್ರೆ ಬೀರ್ಸಾ ಮುಂಡಾ ಅವರ ಜನ್ಮದಿನ ಅವತ್ತು. ಓಕೆ, ಸೊ ಬೀರ್ಸಾ ಮುಂಡಾ ಅವರ ಜನ್ಮದಿನ. ಬೀರ್ಸಾ ಮುಂಡಾ ಅವರು PM ಜನಜಾತಿಯ ದಿವಸ್ ಅಂತ ಆಚರಿಸ್ತಾರೆ. ಅದನ್ನ ಮುಂಡಾ ಏನು ರೆಬಿಲಿಯನ್ ಯಾವಾಗಾಗಿದ್ದು, ಮುಂಡಾ ರೆಬಿಲಿಯನ್, ಬೀರ್ಸಾ ಮುಂಡಾ ಅವರ ಮುಂಡಾ ರೆಬಿಲಿಯನ್ ಯಾವಾಗಾಗಿದ್ದು 1895ರಲ್ಲಿ ಆಗಿರುವಂತದ್ದು. ಓಕೆ, ಸೊ ಅವತ್ತಿನ ದಿನ ಲಾಂಚ್ ಆಗಿರುವಂತಹ ಸ್ಕೀಮು PVTGಗೋಸ್ಕರ. ಬಜೆಟ್ ನ 9 ಸಚಿವಾಲಯಗಳ ಮೂಲಕ 11 ಮಧ್ಯಸ್ಥಿಕೆಗಳ ಮೇಲೆ ಕೇಂದ್ರೀಕೃತವಾಗಿದೆ. ಸೊ 11 ಇಂಟರ್ವೆನ್ಷನ್ಸ್. ಯಾವ್ದೆಲ್ಲ ಇಂಟರ್ವೆನ್ಷನ್ಸ್ ಅಂತ ನೋಡೋಣ. ದೆನ್ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕ್ರಿಯಾ ಯೋಜನೆಯಡಿ, ದಟ್ ಈಸ್ DAPST, 3 ವರ್ಷದವರೆಗೆ 15,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಟೋಟಲ್ ಸ್ಕೀಮ್ ಲಾಂಚ್ 24,000 crores. ಬಜೆಟ್ ಅಲೋಕೇಶನ್ಸ್ ಅಷ್ಟಾಗಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸೊ 15 ನವೆಂಬರ್ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ರೈಟ್, ಸೊ ಇದು ಯಾವುದರ ಪಾರ್ಟು ಅಂತ ಕೇಳಿದರೆ PM ಜನ್ಮಾನ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ವಲ್ನರಬಲ್, ನಿರ್ದಿಷ್ಟವಾದ ದುರ್ಬಲ ಬುಡಕಟ್ಟು ಗುಂಪುಗಳ ಅಭಿವೃದ್ಧಿ ಮಿಷನ್ ಅಂತ ಏನು ಸ್ಟಾರ್ಟ್ ಮಾಡಿದ್ದಾರೆ, PVTG ಡೆವಲಪ್ಮೆಂಟ್ ಮಿಷನ್ ಅಂತ ಏನು ಸ್ಟಾರ್ಟ್ ಮಾಡಿದ್ದಾರೆ, ಅದರ ಅಡಿಯಲ್ಲಿ ಬರುವಂತದ್ದು. ಸೊ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ PVTGಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಇಂಪ್ರೂವ್ ಮಾಡಬೇಕು ಅಂತ. ಸೊ ST ಗಳ ಏನು ಪಾಪ್ಯುಲೇಷನ್, ಸ್ಕೆಡ್ಯೂಲ್ಡ್ ಟ್ರೈಬಿನ 10 ಕೋಟಿ ಪಾಪ್ಯುಲೇಷನ್ ಇದೆ. ಅದರಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ 75 PVTGಗಳಿದ್ದಾರೆ. ಸೊ PVTGಗಳನ್ನ ಫಸ್ಟ್ ರೆಕಗ್ನೈಸ್ ಮಾಡಿದ ಕಮಿಷನ್ ಯಾವುದು ಅಂದ್ರೆ ಧೆಬಾರ್ ಕಮಿಷನ್. ಓಕೆ, ಸೊ ಧೆಬಾರ್ ಕಮಿಷನ್ ಅಂತ ಏನ್ ಹೇಳ್ತೀವಿ, ಆ ಕಮಿಷನ್ PVTGಗೆ. ಬಿಕು ರಾಮ್ಜಿ ಏನು ಇದಾತೆ ಕಮಿಷನ್ ಅಂತ ಏನಿದೆ, ಇದಾತೆ ಕಮಿಷನ್ ಬಂದ್ಬಿಟ್ಟು ನಮಗೆ ಅಲೆಮಾರಿ ಮತ್ತು ಅಲೆಮಾರಿ ಎರಡು ಬೇರೆ ಬೇರೆ ಕಮಿಷನ್ಸ್. ಧೆಬಾರ್ ಕಮಿಷನ್ ಬಹಳನೇ ಮುಂಚೆ, ಇವತ್ತಲ್ಲ 1960s ಅಲ್ಲಿ ಸ್ವತಂತ್ರ ಬಂದ ಕೇವಲ 13-14 ವರ್ಷದಲ್ಲೇ ಮಾಡಿರುವಂತಹ ಕಮಿಷನ್ ಇದು, ಅವರು ರೆಕಗ್ನೈಸ್ ಮಾಡಿರೋದು. ದೆನ್ ಕರ್ನಾಟಕದಲ್ಲಿ ಈ 75ರಲ್ಲಿ ಯಾವುದು 2 ಅಂತ ಕೇಳಿದ್ರೆ 2 ಸಮುದಾಯಗಳಿದೆ. ಒಂದು ಜೇನು ಕುರುಬ, ಓಕೆ, ದೆನ್ ಇನ್ನೊಂದು ಕೊರಗ ಸಮುದಾಯ. ಓಕೆ, ಸೊ ಈ 2 ಸಮುದಾಯಗಳು PVTG ಸಮುದಾಯಗಳು ಕರ್ನಾಟಕದಲ್ಲಿ. ಸೊ ನೆಕ್ಸ್ಟ್ ಸ್ಕೀಮ್ ರ್ಯಾಪಿಡ್ ಆಗಿ ಒಂದು ಎಕ್ಸ್ಪ್ರೆಸ್ ಟ್ರೈನ್ ತರ ಹೋಗ್ಬೇಕು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮ್ಸಿನಲ್ಲಿ ಬಜೆಟ್ ಅಲೋಕೇಶನ್ಸ್ ಅಂತ ಯಾವ ಮಿನಿಸ್ಟ್ರಿ ಎಲ್ಲಿಂದ ಬಂದಿರೋದು, ಯಾವುದಕ್ಕಾಗಿ ಅನ್ನೋದು ಮುಖ್ಯ ಆಗುತ್ತೆ. ನೆಕ್ಸ್ಟ್ ಸ್ಕೀಮ್ ಬಂದ್ಬಿಟ್ಟು PM ಪ್ರಣಾಮ್ ಸ್ಕೀಮ್. ಓಕೆ, ಸೊ PM ಪ್ರಣಾಮ್ ಯಾವುದ ಅಂತ ಕೇಳಿದ್ರೆ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯದಿಂದ ಬಂದಿರುವಂತಹ ಸ್ಕೀಮು. ಯೂನಿಯನ್ ಬಜೆಟ್ 2023-24ರಲ್ಲಿ ಲಾಂಚ್ ಆಗಿರುವಂತಹ ಸ್ಕೀಮು. ನೆನಪಿನಲ್ಲಿಟ್ಕೊಳ್ಳಿ, ಈ ವರ್ಷದ ಬಜೆಟ್ ದಟ್ ಈಸ್ 2024-25 ಬಜೆಟ್ ಇನ್ನೂ ಆಗಿಲ್ಲ. ಯಾಕೆ ಅಂದ್ರೆ ಈ ವರ್ಷ ಎಲೆಕ್ಷನ್ ಇಯರ್ ಆದ್ರಿಂದ ಬಜೆಟ್ ಆಗಿಲ್ಲ. ಏನಾಗಿದೆ, ಇದು ವರ್ಷ ಇಂಟರಿಮ್ ಬಜೆಟ್ ಆಗಿದೆ. ಓಕೆ, ಸೊ ಇಂಟರಿಮ್ ಬಜೆಟ್ಗೂ ವೋಟ್ ಆನ್ ಅಕೌಂಟ್ಗೂ ಡಿಫರೆನ್ಸ್ ಇದೆ. ಈ ವರ್ಷ ಆಗಿರೋದು ಇಂಟರಿಮ್ ಬಜೆಟ್. ಈಗ ಒಂದ್ ಸ್ವಲ್ಪ ದಿನಗಳಲ್ಲಿ ಬಜೆಟ್ ಆಗುತ್ತೆ. ಹಿಂದಿನ ವರ್ಷದ ಬಜೆಟ್ ಮುಖ್ಯ ಆಗುತ್ತೆ, ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಏನು ಮುಖ್ಯ ಉದ್ದೇಶ ಅಂತ ಕೇಳಿದರೆ
ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾವುದಕ್ಕೆ ಅಂತ ಕೇಳಿದರೆ, ಭೂಮಿ ತಾಯಿಯ ಸುಧಾರಣೆಗಾಗಿ, ದಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಖಾಂತರ ರೆಸ್ಟೋರೇಷನ್, ಅವೇರ್ನೆಸ್, ನರಿಶ್ಮೆಂಟ್ ಅಂಡ್ ಅಮ್ಯೂಲಿಯರೇಷನ್ ಆಫ್ ಮದರ್ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಉಸಿರಾಟ ಜಾಗೃತಿ, ಪೋಷಣೆ ಮತ್ತು ಭೂಮಿ ತಾಯಿಯ ಸುಧಾರಣೆಗಾಗಿ ಪ್ರಧಾನಮಂತ್ರಿ ಕಾರ್ಯಕ್ರಮ. ಇದು ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆ ಮತ್ತು ಪರ್ಯಾಯ ರಾಸಾಯನಿಕವಲ್ಲದ ರಸಗೊಬ್ಬರಗಳನ್ನು ಉತ್ತೇಜಿಸುತ್ತದೆ. ಸೊ ಒಂದು ಆರ್ಗ್ಯಾನಿಕ್ ಯೂಸ್ ಮಾಡಿ, ಇಲ್ಲ ಬ್ಯಾಲೆನ್ಸ್ಡ್ ಯೂಸ್ ಮಾಡಿ, ಯಾವುದು ರಸಗೊಬ್ಬರವಲ್ಲದ, ದಟ್ ಈಸ್ ನಾನ್ ಕೆಮಿಕಲ್ ಆದಂತಹ ಆಲ್ಟರ್ನೇಟಿವ್ಸ್ ಯಾವುದೆಲ್ಲ ಇದೆಯೋ ಅದನ್ನ ಯೂಸ್ ಮಾಡಿ ಅಂತ. ಸೊ ಇದಕ್ಕಾಗಿ 3 ವರ್ಷಗಳಲ್ಲಿ 1 ಕೋಟಿ ಫಾರ್ಮರ್ಸ್ಗೆ ಒಂದು ಸೆಟಪ್ ಮಾಡಿದ್ದಾರೆ. ಫಂಡ್ ವಿಲ್ ಬಿ ಸೆಟಪ್ ಅಂಡರ್ ಒಂದು 10,000 ಬಯೋ ಯೂನಿಟ್ ರಿಸೋರ್ಸ್ ಸೆಂಟರ್ಸ್ ಅನ್ನ ಭಾರತೀಯ ಪ್ರಾಕೃತಿಕ್ ಖೇತಿ ಬಯೋ ಇನ್ಪುಟ್ ರಿಸೋರ್ಸ್ ಅಲ್ಲಿ ಸೆಟಪ್ ಮಾಡಿದ್ದಾರೆ. ಓಕೆ, ಇದು ಯಾವುದರ ಸ್ಕೀಮು ಅಂದ್ರೆ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸ್ಕೀಮು. ದೆನ್ ಅಮೃತ್ ಧರೋಹರ್ ಸಾಮರ್ಥ್ಯ ನಿರ್ಮಾಣ ಯೋಜನಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅಮೃತ್ ಧರೋಹರ್ ಯೋಜನಾ ಏನಿದೆ ಅದು ಯಾವುದರ ಉದ್ದೇಶಕ್ಕಾಗಿ ಅಂದ್ರೆ ರಾಮ್ಸಾರ್ ತಾಣಗಳ ಉದ್ದೇಶಕ್ಕಾಗಿ ಇರುವಂತದ್ದು. ಗೊತ್ತುಪಡಿಸಿದ ಪರಿಸರ ದುರ್ಬಲವಾದ ತೇವ ಪ್ರದೇಶಗಳನ್ನು ಸುಸ್ಥಿರ ಪ್ರವಾಸಿ ಆಕರ್ಷಣೆಗಾಗಿ ಮಾಡಿರುವಂತದ್ದು. ಸೊ ನೆನಪಿನಲ್ಲಿಟ್ಕೊಳ್ಳಿ, ಇದು ರಾಮ್ಸಾರ್ ತಾಣಗಳೇನಿದೆ ಬಹಳ ರಮ್ಯವಾದಂತಹ ತಾಣಗಳಾಗಿರುತ್ತೆ, ನೀರು ಮತ್ತು ಜಲ ಸೇರುವಂತಹ ತಾಣಗಳು. ಸೊ ಆ ತಾಣಗಳನ್ನ ಮನೋಹರಕವಾದ ಪ್ರವಾಸಿ ತಾಣಗಳಾಗಿ ಡೆವಲಪ್ ಮಾಡಬೇಕು ಅಂತ ಅಮೃತ್ ಧರೋಹರ್ ಸ್ಕೀಮ್ ಇರುವಂತದ್ದು. ಸೊ ಇಲ್ಲಿ ನೋಡಬಹುದು, ಅಮೃತ್ ಧರೋಹರ್ ಫಾರ್ ವೆಟ್ಲ್ಯಾಂಡ್ಸ್, ಎನ್ಹಾನ್ಸ್ ಬಯೋಡೈವರ್ಸಿಟಿ, ಕಾರ್ಬನ್ ಸ್ಟಾಕ್, ಎನ್ಕರೇಜ್ ಟೂರಿಸಂ. ಸೊ ರಾಮ್ಸಾರ್ ಅಲ್ಲದ ವೆಟ್ಲ್ಯಾಂಡ್ಸ್ ಗಳನ್ನು ಎನ್ಕರೇಜ್ ಮಾಡಬೇಕು ಅಂತ. ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ಗಳಿದಾವೆ? 4 ರಾಮ್ಸಾರ್ಗಳಿದಾವೆ. ಮೊದಲೆಯ ರಾಮ್ಸಾರ್ ಯಾವುದು? ರಂಗನತಿಟ್ಟು ಪಕ್ಷಿಧಾಮ ರಾಮ್ಸಾರ್. ದೆನ್ ನೆಕ್ಸ್ಟ್ ಬರ್ತಾ ಇರುವ ಸ್ಕೀಮು ಮಿಷ್ಟಿ ಯೋಜನೆ. ಯಾವುದಪ್ಪ ಯೋಜನೆ ಅಂತ ಕೇಳಿದ್ದಾರೆ? ಮಿಷ್ಟಿ, ಎಂ ಫಾರ್ ಮಿಷ್ಟಿ, ಎಂ ಫಾರ್ ಮ್ಯಾಂಗ್ರೂವ್ಸ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಪ್ರದೇಶಗಳ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿರುವ ಸರಿಸುಮಾರು 540 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯ ಮ್ಯಾಂಗ್ರೂವ್ ಅನ್ನು ಮರುಸ್ಥಾಪಿಸಬೇಕು. ದಟ್ ಈಸ್ ರಿಸ್ಟೋರೇಷನ್ ಮಾಡಬೇಕು, ರಿಫಾರೆಸ್ಟೇಷನ್ ಎರಡೂ ಮಾಡಬೇಕು ಅಂತ. ಸೊ ಇದು 2023-24 ಪ್ರಾರಂಭವಾಗುವ 5 ವರ್ಷಗಳ ಅವಧಿಗೆ. ಸೊ ಇದು ಕೂಡ ಬಜೆಟ್ ಸ್ಕೀಮು ಲಾಸ್ಟ್ ಇಯರ್, ದಟ್ ಈಸ್ 2023-24 ಬಜೆಟ್ ಸ್ಕೀಮ್ ಇದು. ಓಕೆ, ಅಸ್ತಿತ್ವದಲ್ಲಿರುವ ಯೋಜನೆಗಳು ಕಾರ್ಯಕ್ರಮಗಳೊಂದಿಗೆ ಒಮ್ಮುಖವಾಗಿರುವ ಮೂಲಕ ಮಿಷ್ಟಿ ಅಡಿಯಲ್ಲಿ ಚಟುವಟಿಕೆಗಳನ್ನು ಕೈಗೊಳ್ಳುವ ರಾಜ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಸೊ ಏನು ಅಂತ ಕೇಳಿದ್ರೆ ಕನ್ವರ್ಜೆನ್ಸ್ ಸ್ಕೀಮ್ ಅಂತ ಏನ್ ಹೇಳ್ತೀವಿ. ಸೊ ಆಲ್ರೆಡಿ ಸ್ಟೇಟ್ಸ್ ಕೆಲವಷ್ಟು ಸ್ಕೀಮ್ಸ್ ಅನ್ನ ಮಾಡ್ತಾ ಇರುತ್ತೆ ಮ್ಯಾಂಗ್ರೂವ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಇದು ಎಲ್ಲ ರಾಜ್ಯಗಳಿಗೆಲ್ಲ, ಓನ್ಲಿ 9 ರಾಜ್ಯಗಳಿಗೆ ಅಲ್ಲಿ ಮ್ಯಾಂಗ್ರೂವ್ಸ್ ಇದಾವೆ. ಉದಾಹರಣೆಗೆ ಸುಂದರ್ಬನ್ಸ್ ಆಗಿರ್ಬೋದು, ಅಲ್ಲೆಲ್ಲ. ಓಕೆ, ಸೊ ಸ್ಟೇಟ್ ಇನಿಷಿಯೇಟಿವ್ಸ್ಗೆ ರಾಷ್ಟ್ರ ಸರ್ಕಾರದ ಒಂದು ಪುಷ್ ಇರುತ್ತೆ ಇದಕ್ಕೆ. ಓಕೆ, ಸೊ ನಾವು ಏನು 5 ವರ್ಷಗಳ ಪೀರಿಯಡ್ ಬಗ್ಗೆ, ರೈಟ್. ಮಿಷ್ಟಿ ಸ್ಕೀಮ್ ಬಗ್ಗೆ ಇನ್ನೂ ಏನ್ ಹೇಳಬೇಕು ಅಂತ ಕೇಳಿದರೆ, ಇದರ ಅನೌನ್ಸ್ಮೆಂಟ್ ಯಾರು ಮಾಡಿರೋದು ಅಂದ್ರೆ MOEFCC, ದಟ್ ಈಸ್ ಮಿನಿಸ್ಟ್ರಿ ಆಫ್ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯಿಂದ ಬಂದಿರುವಂತಹ ಸ್ಕೀಮ್ ಇದು. ದೆನ್ ಯಾಕಿಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಒಂಥರ ಎಕ್ಸ್ಪ್ರೆಸ್ ಟೈಮ್, ಯಾಕಂದ್ರೆ ಬಹಳಷ್ಟು ಸ್ಕೀಮ್ಸ್ ಇದೆ, ಅದನ್ನೆಲ್ಲ ಕವರ್ ಮಾಡಬೇಕು ಅಂತ. ಹಸಿರು ಕ್ರೆಡಿಟ್ ಕಾರ್ಯಕ್ರಮ, ಓಕೆ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆ. ಓಕೆ, ಏನಿದು ಅಂದ್ರೆ 86ರ ಅಡಿಯಲ್ಲಿ ಪ್ರಾರಂಭಿಸಲಾಗಿರುವಂತಹ ಏನು ಪ್ರೋಗ್ರಾಮ್ ಇದು. ಯಾರೆಲ್ಲ ವರ್ತನೆಯ ಬದಲಾವಣೆಯನ್ನು, ಬಿಹೇವಿಯರಲ್ ಚೇಂಜಸ್ ಅನ್ನ ಮಾಡುವಂತಹ ಒಂದು ಸ್ಕೀಮು. ಯಾರೆಲ್ಲ ಸಿಟಿಸನ್ಸ್ ಬಿಹೇವಿಯರಲ್ ಚೇಂಜಸ್ ಅನ್ನ ಅಂದ್ರೆ ಸಿಟಿಸನ್ಸ್ ರೆಸ್ಪಾನ್ಸಿಬಲ್ ಆಗಿ ಪರಿಸರ ಜಾಗೃತಿಯನ್ನ ಅವರಲ್ಲಿ ಇಟ್ಕೊಳ್ಳುತ್ತಾರೋ, ಅಥವಾ ಕಂಪನೀಸ್ ಆಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಅವರನ್ನ ಪ್ರೋತ್ಸಾಹಿಸಬೇಕು ಅಂತ. ಹೇಗೆ ಪ್ರೋತ್ಸಾಹಿಸಬೇಕು ಅಂದ್ರೆ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್. ಸೊ ಇಲ್ಲಿ ನೋಡಬಹುದು 2023-24 ಬಜೆಟ್ ಪ್ರಾಮಿಸಸ್ಸಿನ ಬಗ್ಗೆ ಇರುವಂತದ್ದು. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಏನು ಅಂದ್ರೆ
ಇನ್ಸೆಂಟಿವೈಸಸ್ ಪ್ರೋ ಎನ್ವೈರನ್ಮೆಂಟಲ್ ಆಕ್ಷನ್ಸ್, ಯಾರೇ ಮಾಡಿದ್ದರೂ ಪರಿಸರ ಪ್ರೇರಿತ ಆಕ್ಷನ್ಸ್ ಅನ್ನ ಇನ್ಸೆಂಟಿವೈಸ್ ಮಾಡುವಂಥದ್ದು. ದೆನ್ ಎನ್ಕರೇಜಸ್ ಇಂಡಸ್ಟ್ರೀಸ್, ಯಾವುದೆಲ್ಲ ಇಂಡಸ್ಟ್ರೀಸ್ ಇದೆಯೋ, ಕಂಪನೀಸ್ ಇದೆಯೋ ಮತ್ತು ಎಕ್ಸಿಸ್ಟಿಂಗ್ ಆಬ್ಲಿಗೇಷನ್ಸ್ ಅಂಡರ್ ಎನಿ ಲಾ, ಎನ್ಕರೇಜಸ್ ಅದರ್ ಪರ್ಸನ್ಸ್ ಅಂಡ್ ಎಂಟಿಟೀಸ್ ಟು ಅಂಡರ್ಟೇಕ್ ವಾಲಂಟರಿ ಎನ್ವೈರನ್ಮೆಂಟಲ್ ಮೆಜರ್ಸ್ ರಿಸಲ್ಟಿಂಗ್ ಇನ್ ಅವಾರ್ಡ್ ಆಫ್ ಗ್ರೀನ್ ಕ್ರೆಡಿಟ್ಸ್. ಅವರಿಗೆ ನೀವು ತಗೊಂಡಿರುವ ಮೆಜರ್ಸ್ಗೆ ನಿಮಗೆ ಗ್ರೀನ್ ಕ್ರೆಡಿಟ್ಸ್ ಅನ್ನ ಕೊಡ್ತೀವಿ ಅಂತ. ಗ್ರೀನ್ ಕ್ರೆಡಿಟ್ ಅನ್ನುವ ಕಾನ್ಸೆಪ್ಟ್ ಏನಿದೆ ಅದನ್ನ ಕಂಪನೀಸು ನಾವು ಗ್ರೀನ್ ಕ್ರೆಡಿಟ್ಸ್ ಅನ್ನ ಮೀಟ್ ಮಾಡ ನಮ್ಮ ಏನು ನಮಗೆ ಕೊಟ್ಟಿರುವಂತಹ ಲಿಮಿಟೇಷನ್ಸ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಅನೌನ್ಸ್ಮೆಂಟ್ ಫಾರ್ ಎನ್ಕರೇಜಿಂಗ್ ಬಿಹೇವಿಯರಲ್ ಚೇಂಜ್, ಅ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ವಿಲ್ ಬಿ ನೋಟಿಫೈಡ್ ಅಂಡರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಸೊ ಇದು ಇನ್ಸೆಂಟಿವೈಸ್ ಮಾಡುತ್ತೆ ಅಂತ ಆಗ್ಲೇ ಹೇಳಿದ್ವಿ. ದೆನ್ ನೆಕ್ಸ್ಟ್ ಬರ್ತಾ ಇರುವಂತದ್ದು ಮಾಹಿರ್ ಸ್ಕೀಮ್ ಅಂತ. ಸೊ ಎನ್ವೈರನ್ಮೆಂಟ್ ಇಂದ ಪವರ್ ಕಡೆಗೆ ಹೋಗ್ತಾ ಇದ್ದೀವಿ. ಮಿನಿಸ್ಟ್ರಿ ಆಫ್ ಪವರ್ ಇನ್ ಸ್ಕೀಮ್ ಇದು. ಏನಿದು ಸ್ಕೀಮ್ ಅಂದ್ರೆ ಮಿಷನ್ ಆನ್ ಅಡ್ವಾನ್ಸ್ಡ್ ಅಂಡ್ ಹೈ ಇಂಪ್ಯಾಕ್ಟ್ ರಿಸರ್ಚ್. ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ ಮಾಹಿರ್ ಅಂತ ಕೊಟ್ಟುಬಿಟ್ಟು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ, ಅಥವಾ ಮಿಷನ್ ಆನ್ ಅಡ್ವಾನ್ಸ್ಡ್ ಅಂಡ್ ಹೈ ಇಂಪ್ಯಾಕ್ಟ್ ರಿಸರ್ಚ್ ಇದು ಯಾವ ಒಂದು ಕ್ಷೇತ್ರದಲ್ಲಿ ಇರುವಂತದ್ದು ಅಂತ. ಸ್ಪೇಸ್ ಟೆಕ್ನಾಲಜಿ ಅಥವಾ ಯಾಕಂದ್ರೆ ಹೈ ಇಂಪ್ಯಾಕ್ಟ್ ಅಡ್ವಾನ್ಸ್ಡ್ ರಿಸರ್ಚು ಇದೆ, ಹೈ ಇಂಪ್ಯಾಕ್ಟ್ ರಿಸರ್ಚು ಇದೆ. ಇದೆರಡು ಒಂದು ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ಅಂತ ಏನ್ ಹೇಳ್ತೀವಿ ಅದಕ್ಕೂ ಆಗ್ಬೋದು, ಬಯೋಟೆಕ್ನಾಲಜಿಗೂ ಆಗ್ಬೋದು, ಆಮೇಲೆ ರೀಸೆಂಟ್ ಆಗಿ COVID-19 ರಿಲೇಟೆಡ್ ಆದಂತದ್ದು ಆಗ್ಬೋದು, ಇವೆಲ್ಲವಕ್ಕೂ ರಿಲೇಟೆಡ್ ಆಗಿರುತ್ತೆ. ಬಟ್ ಇದಿರೋದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನದ ಬಗ್ಗೆ. ಸೊ ಆ ಸಚಿವಾಲಯ ಕೂಡ ಸೇರ್ಕೊಂಡಿದೆ. ಯಾವ ಸಚಿವಾಲಯ ಅಂದ್ರೆ ವಿದ್ಯುತ್ ಜೊತೆಗೆ, ಓಕೆ, ಪವರ್ ಜೊತೆಗೆ. ಓಕೆ, ದೆನ್ 2023ರಿಂದ 28ರ ವರೆಗಿನ ಸೊ ಪವರ್ ಕ್ಷೇತ್ರದಲ್ಲಿ ವಿದ್ಯುತ್ ವಲಯದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಗುರುತಿಸಿ ಮತ್ತು ಪ್ರಚಾರ ಮಾಡಿ ಲಿಯಾನ್ ಶೇಖರಣಾ ಬ್ಯಾಟರಿಗಳಿಗೆ ಪರ್ಯಾಯವನ್ನು ಕಂಡುಹಿಡಿಯುವಂತಹ ಅಲ್ಲದೆ ಫಾರ್ ಎಕ್ಸಾಂಪಲ್ ಚಲನಶೀಲತೆಗಾಗಿ ಹಸಿರು ಹೈಡ್ರೋಜನ್ ಅನ್ನ ಬಳಸುವಂತಹ. ಸೊ ಹೈಡ್ರೋಜನ್ಗಳಲ್ಲಿ ಬಹಳಷ್ಟು ಹೈಡ್ರೋಜನ್ಗಳು, ಬ್ಲೂ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್, ಗ್ರೇ ಹೈಡ್ರೋಜನ್ ಅಂತೆಲ್ಲ ಇದೆ. ಇದು ಗ್ರೀನ್ ಹೈಡ್ರೋಜನ್ಗೆ ಮಾನ್ಯತೆಯನ್ನ ಕೊಡ್ತಾ ಇರುವಂತದ್ದು. ಯಾಕೆ ಅಂತ ಕೇಳಿದರೆ, ಲಿಥಿಯಂ ಅಯಾನ್ ಬ್ಯಾಟರೀಸ್ ಅನ್ನ ಯಾವಾಗ ಕಂಡು ಹಿಡಿದಿದರೋ ಅದರಲ್ಲಿ ಆಲ್ರೆಡಿ ಕೆಲವಷ್ಟು ದೇಶಗಳು ಅದನ್ನ ಪ್ರೊಡ್ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದರಲ್ಲಿ ಏನು ಲೀಡಿಂಗ್ ಪಾರ್ಟ್ ಅನ್ನು ತಗೊಂಡ್ಬಿಟ್ಟಿದೆ. ಬಟ್ there are problems in lithium ion batteries, okay, ಡಿಸ್ಪೋಸಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸೊ ನಾವು ನೆಕ್ಸ್ಟ್ ಬರುವ ಏನಾದರೂ ಒಂದು ಆಲ್ಟರ್ನೇಟಿವ್ ಅನ್ನ ನಾವು ಕಂಡು ಹಿಡಿದು ನಾವೇ ಅದನ್ನ ಆ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದ್ರೆ ಇವತ್ತಿಂದ 10 ವರ್ಷಗಳಲ್ಲಿ ನಾವು ಪವರ್ ಸೆಕ್ಟರ್ ಅಲ್ಲಿ ನಮ್ಮನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಬಹುದು ಅನ್ನೋದು ಮುಖ್ಯ ಉದ್ದೇಶ. ಯಾವುದೆಲ್ಲ ಆಲ್ಟರ್ನೇಟಿವ್ಸ್ ಅಂತ ಕೇಳಿದ್ರೆ, ಆಲ್ಟರ್ನೇಟಿವ್ಸ್ ಟು ಲಿಥಿಯಂ ಅಯಾನ್ ಬ್ಯಾಟರಿ, ಮಾಡಿಫೈಯಿಂಗ್ ಎಲೆಕ್ಟ್ರಿಕ್ ಕುಕ್ಕರ್, ಗ್ರೀನ್ ಹೈಡ್ರೋಜನ್, ಕಾರ್ಬನ್ ಕ್ಯಾಪ್ಚರ್, ಜಿಯೋಥರ್ಮಲ್, ನ್ಯಾನೋ ಟೆಕ್ನಾಲಜಿ, ಇವಿ ಬ್ಯಾಟರೀಸ್ಗೆ ಇವೆಲ್ಲವೂ ಇದೆ. ಸೊ ಮಾಹಿರ್ ಸ್ಕೀಮು ಪವರು, ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದು ಇಂಧನ. ದೆನ್ ಬರ್ತಾ ಇರೋದು PM ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ. ಬಟ್ ಇದು 4.0 2.0 ತರ 4.0 ಇದು. ಸೊ ಬಜೆಟ್ ಇನ್ನ ಸ್ಕೀಮು 2023-24 ಇನ್ನ ಬಜೆಟ್ ನ ಸ್ಕೀಮು. ನಾನಾಗ್ಲೇ ಹೇಳ್ದಂಗೆ ಲಾಸ್ಟ್ ಇಯರ್ ಬಜೆಟ್ ಈ ವರ್ಷ ಈ ಎಕ್ಸಾಮ್ಗೆ ಇಂಪಾರ್ಟೆಂಟು. 23-24 ಏನ್ ಹೇಳ್ತಾ ಇದೆ 4.0 ಅಲ್ಲಿ ಅಂದ್ರೆ, ಸ್ಕಿಲ್ ಲ್ಯಾಕ್ಸ್ ಆಫ್ ಯೂತ್ ಇನ್ ದ ನೆಕ್ಸ್ಟ್ 3 years. ಯಾವುದೇ ಒಂದು ನಂಬರ್ ಕೊಟ್ಟಿಲ್ಲ. ಸ್ಕಿಲ್ ಲ್ಯಾಕ್ಸ್ ಆಫ್ ಯೂತ್ಸ್ 1 lakh ಆದ್ರೂ ಆಗಿರ್ಬೋದು, ಹೈಯರ್ ಲ್ಯಾಕ್ಸ್ ಆದ್ರೂ ಆಗಿರ್ಬೋದು. ಬಟ್ 1, 2 and 3 have been successful. ನೆನಪಿನಲ್ಲಿ ಇಟ್ಕೊಳ್ಳಿ. That is PM Kaushal Vikas Yojana 1, 2 and 3. So 30 ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಸ್, ಮೊದಲ ಬಾರಿಗೆ ಒಂದು 30 ಸ್ಕಿಲ್ ಇಂಡಿಯಾ ಅಂತಾರಾಷ್ಟ್ರೀಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಟು ಸ್ಕಿಲ್ ಆನ್ ಯೂತ್ ಫಾರ್ ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್. ಲೆಟಸ್ ಯಾವುದೋ ಒಂದು ಸೋಲಾರ್ ಪ್ಯಾನಲ್ಸ್ ಎಲ್ಲಿ ಫಿನ್ಲ್ಯಾಂಡ್ ಅಲ್ಲಿ ಹಾಕಬೇಕು
ಅದಕ್ಕೆ ಸೋಲಾರ್ ಪ್ಯಾನಲ್ಸ್ ಈಸ್ ಅ ವೆರಿ ಟೆಕ್ನಿಕಲ್ ಜಾಬ್. ಅದು ಏನು ಅದು ಗೊತ್ತಿರುವಂತವ್ರು ಮಾತ್ರ ಮಾಡೋಕ್ಕಾಗೋದು, ಅದಕ್ಕೆ ಒಂದು ಸ್ಕಿಲ್ ಇದೆ. ಸೊ ಆ ಕೌಶಲ್ಯವನ್ನ ಬೆಳೆಸುವಂತಹ ಒಂದು ಏನು ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ಗೆ ಬೇಕಾಗುವಂತಹ ಸ್ಕಿಲ್ ಅದು. ಓಕೆ, ಆಲ್ಸೋ ಡಿಜಿಟಲ್ ಎಕೋಸಿಸ್ಟಮ್ ಫಾರ್ ಸ್ಕಿಲ್ಲಿಂಗ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ಥ್ರೂ ಯುನಿಫೈಡ್ ಸ್ಕಿಲ್ ಇಂಡಿಯಾ ಮಿಷನ್. ಸೊ ಸ್ಕಿಲ್ ಮತ್ತೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬೆಳೆಸಬೇಕು ಅಂತ. ಅದಲ್ಲದೆ 50 ಟೂರಿಸ್ಟ್ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಾನು ಬಜೆಟಿನಲ್ಲಿ ಪಾರ್ಟ್ ಇದೆ. ಯಾವುದರ ಮುಖಾಂತರ? ಕೌಶಲ್ ವಿಕಾಸ್ ಯೋಜನಾ 4.0 ಇದು. ಓಕೆ, ದೆನ್ ಇಲ್ಲಿ ನೋಡ್ಬೋದು ಅಮೃತ್ ಕಾಲ್ ಅಂತ ಒಂದಿದೆ. ಸೊ ಅಮೃತ್ ಕಾಲ್ ಬಜೆಟ್ ಯಾವುದರ ಬಜೆಟ್ ಅಂತ ಕೇಳಿದ್ರೆ 2047ರಲ್ಲಿ ನಮಗೆ ಅಮೃತ್ ಕಾಲ್ ಬರುತ್ತೆ ಅಂತ. ದಟ್ ಈಸ್ 100 years ಆಫ್ ಇಂಡಿಪೆಂಡೆನ್ಸ್ ಅಂತ. ಸೊ ನಾವಿವಾಗ ಅಮೃತ್ ಕಾಲಲ್ಲಿ ಇದೀವಿ ಅಂತ ಹೇಳ್ತಾ ಇದೆ, ಈ ಬಜೆಟ್ ಅಲ್ಲಿ ಪ್ರಸ್ತಾಪಿಸಿದ್ದಾರೆ. ದೆನ್ ಮೇರಾ ಯುವ ಭಾರತ್ ಮೈ ಭಾರತ್ ಅಂತ ಸ್ಕೀಮು. ಸೊ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಬಂದಿರುವಂತಹ ಸ್ಕೀಮು. ಕ್ಯಾಬಿನೆಟ್ ಡಿಸೈನ್ 2023. ನಾನು ಆಗ್ಲೇ ಹೇಳ್ದಂಗೆ ಹೊಸ ಸ್ಕೀಮ್ಸ್ ಅನ್ನ ಮಾತ್ರ ಇನ್ಕ್ಲೂಡ್ ಮಾಡಿರೋದು. ಮೇರಾ ಯುವ ಭಾರತ್ ಅಲ್ಲಿ ಕ್ಯಾಬಿನೆಟ್ ಅಪ್ರೂವ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಟೋನಮಸ್ ಬಾಡಿ ಮೈ ಭಾರತ್. ಸೊ ರಾಷ್ಟ್ರೀಯ ಏಕತಾ ದಿನದಂದು ಯುವಕರಿಗಾಗಿ ಮೇರಾ ಯುವ ಭಾರತ್ ವೇದಿಕೆಯನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರೀಯ ಯುವ ನೀತಿಯಲ್ಲಿ ಯುವ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಇದು 15ರಿಂದ 29 ವರ್ಷ ವಯಸ್ಸಿನ ಯುವಕರಿಗೆ ಪ್ರಯೋಜನವನ್ನು ನೀಡುತ್ತದೆ. ಏನು ಅಂತ ಕೇಳಿದರೆ, ಯೂತ್ ಎನರ್ಜಿ ಫಾರ್ ನೇಷನ್ ಬಿಲ್ಡಿಂಗ್ ಬೈ ಎನೇಬ್ಲಿಂಗ್ ಯೂತ್ ಆಸ್ ಯುವ ಸೇತು ಬಿಟ್ವೀನ್ ಗವರ್ನಮೆಂಟ್ ಅಂಡ್ ಸಿಟಿಸನ್ಸ್. ಸೊ ಓವರ್ ಆರ್ಕಿಂಗ್ ಎನೇಬ್ಲಿಂಗ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಪವರ್ಡ್ ಬೈ ಟೆಕ್ನಾಲಜಿ ಫಾರ್ ಯೂತ್ ಡೆವಲಪ್ಮೆಂಟ್. ಇನ್ನು ಈ ಪಾರ್ಟ್ ಅಲ್ಲಿ ಒಂದು ಸೊ ಮೇರಾ ಯುವ ಭಾರತ್ ಬಂದ್ಬಿಟ್ಟು ಒಂದು ಆಟೋನಮಸ್ ಬಾಡಿ ಸೆಟಪ್ ಮಾಡಬೇಕು ಅಂತ. ಮೈ ಭಾರತ್ ನೆನ್ನಲ್ಲಿ ಇಟ್ಕೊಳ್ಳಿ, ಬಹಳಷ್ಟು ತರದ ಬಾಡೀಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದರಲ್ಲಿ ಸ್ಟ್ಯಾಟ್ಯೂಟರಿ ಬಾಡಿ ಒಂದು, ಎಕ್ಸಿಕ್ಯೂಟಿವ್ ಬಾಡೀಸು, ಅಟ್ಯಾಚ್ಡ್ ಮಿನಿಸ್ಟ್ರೀಸ್, ಅಟ್ಯಾಚ್ಡ್ ಆಫೀಸಸ್ಸು ಇವೆಲ್ಲವೂ ಇರುತ್ತೆ. ಅದರಲ್ಲಿ ಒಂದು ತರದ ಬಾಡಿ ಅಟಾನಮಸ್ ಬಾಡಿ. ಓಕೆ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗುವಂತದ್ದು ಇದು. ಇಟ್ ವಿಲ್ ಸರ್ವ್ ಆಸ್ ಅನ್ ಓವರ್ ಆರ್ಕಿಂಗ್ ಎನೇಬ್ಲಿಂಗ್ ಮೆಕ್ಯಾನಿಸಮ್. ಸೊ ಒಂದು ಎಲ್ಲ ಯೂತ್ ಆಕ್ಟಿವಿಟೀಸ್ ಎಲ್ಲ ಟೆಕ್ನಾಲಜಿ ಮುಖಾಂತರ ನೋಡಬೇಕಾದಂಥದ್ದು. ಓಕೆ, ದೆನ್ ಪ್ರಶ್ನೆ, ರಾಷ್ಟ್ರೀಯ ಯುವ ನೀತಿಯಲ್ಲಿ ಯುವ ಅನ್ನುವ ಪದಕ್ಕೆ ಯಾವ ಒಂದು ಏಜ್ ಗ್ರೂಪ್ ಇದೆ, ವಯಸ್ಸಿನ ಏಜ್ ಗ್ರೂಪ್ ಇದೆ ಅಂತ ಕೇಳುವ ಪ್ರಶ್ನೆ ಇರುತ್ತೆ. 15ರಿಂದ 29, ಅದರಿಗಿಂತ ಕಡಿಮೆ ಇರೋರನ್ನ ಯೂತ್ ಅಂತ ಕನ್ಸಿಡರ್ ಆಗೋದಿಲ್ಲ, ಅವರು ಮಕ್ಕಳು ಅಂತ ಕನ್ಸಿಡರ್ ಆಗ್ತಾರೆ. ಇದಕ್ಕೆ ಒಂದು ಸ್ಮಾಲ್ ಲಿಂಕ್ ಹೇಳ್ತೀನಿ. ಅದಕ್ಕೆ ಆರ್ಟಿಕಲ್ 21 ಕ್ಲಾಸ್ ಎ ಅಲ್ಲಿ, ದಟ್ ಈಸ್ ರೈಟ್ ಟು ರೈಟ್ ಟು ಎಜುಕೇಶನ್ ಅಲ್ಲಿ 14 years ವರೆಗೂ ಮಾತ್ರ ಇರೋದು. ದಟ್ ಈಸ್ ಚಿಲ್ಡ್ರನ್ ಅಂತ ಏನ್ ಹೇಳ್ತಾರೆ ಅವರನ್ನ. ಸೊ 6 to 14 ವರೆಗೂ ಆರ್ಟಿಕಲ್ 21 ಕ್ಲಾಸ್ ಎ ಅಲ್ಲಿರುವಂತದ್ದು. 15 to 18 ಎಲ್ಲಿದೆ? DPSP ಅಲ್ಲಿದೆ. ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ DPSP ಅಲ್ಲಿರುವಂತದ್ದು. ರೈಟ್, ನೆಕ್ಸ್ಟ್ ಹೋಗೋಣ. PM ಇ ಬಸ್ ಯೋಜನಾ. ಸೊ ಏನು ಯೋಜನೆ ಅಂದ್ರೆ 10,000 ಇ ಬಸ್ಗಳನ್ನ 169 ಸಿಟಿಗಳಲ್ಲಿ ಹೊರಡಿಸಬೇಕು ಅಂತ. ಯಾವ ಸಿಟಿಗಳು ಅಂದ್ರೆ 3 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರುವಂತಹ ಸಿಟಿಗಳು. ಸೊ ಇದು 3 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ 10,000 ಬಸ್ಗಳನ್ನು ಹೆಚ್ಚಿಸಲಿದೆ. ಸೊ ಇದು ಯಾವ ಮಾದರಿ? PPP, ದಟ್ ಈಸ್ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಇರುವಂತದ್ದು. 10 ವರ್ಷಗಳ ಕಾಲ ಬಸ್ ಬೆಂಬಲವನ್ನು ಒದಗಿಸುತ್ತದೆ. ಬಸ್ ಸಪೋರ್ಟ್, ಬಸ್ ಅಲ್ಲಿ ಬ್ರೇಕ್ ಡೌನ್ ಆಯ್ತು, ಬ್ಯಾಟರಿ ಆಗೋಯ್ತು, ಬ್ಯಾಟರಿ ವರ್ಕ್ ಆಗ್ತಾ ಇಲ್ಲ, ಯಾವುದೆಲ್ಲ ಪ್ರಾಬ್ಲಮ್ಸ್ ಬಂದ್ರು, ಅದು ಕೋಲ್ಡ್ ಆಗಿದೆ, ಬಸ್ಸು ಸ್ಟಾರ್ಟ್ ಆಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ಸ್. ಪ್ರಯಾರಿಟಿ ಟು ಸಿಟೀಸ್ ವಿತ್ ನೋ ಆರ್ಗನೈಸ್ಡ್ ಬಸ್ ಸರ್ವಿಸ್. ಯಾವ ಸಿಟಿಗಳಲ್ಲಿ ಒಂದು BRTS ಸರ್ವಿಸ್ಗಳಿಲ್ವೋ ಅಲ್ಲಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ 45ರಿಂದ 50,000 ಜನರಿಗೆ ಅಂತ ಹೇಳ್ತಾ ಇದ್ದಾರೆ. ದೆನ್ PM ಶ್ರೀ ಸ್ಕೂಲ್ ಯಾವ ಸ್ಕೀಮು? ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇನ್ನ ಸ್ಕೀಮು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಗುಣಮಟ್ಟದ ಬೋಧನೆಯನ್ನು ನೀಡುತ್ತಿದೆ ಮತ್ತು ಸಮಗ್ರ ಸುಸಜ್ಜಿತ ವ್ಯಕ್ತಿಗಳನ್ನು ಘೋಷಿಸುತ್ತದೆ. ಸೊ ಡೆಲಿವರಿಂಗ್ ಕ್ವಾಲಿಟಿ ಎಜುಕೇಶನ್ ಮುಖಾಂತರ, ಓಕೆ, ಸೊ ಗುಣಮಟ್ಟದ ಬೋಧನೆಯನ್ನು ನೀಡುತ್ತಾ ಒಂದು ವೆಲ್ ರೌಂಡೆಡ್ ಇಂಡಿವಿಜುವಲ್ಸ್ ಅನ್ನ ಮಾಡಬೇಕು ಅಂತ. ಸೊ ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂದ್ರೆ ಸ್ಪಾನ್ಸರ್ಡ್ ಸ್ಕೀಮು. ಸೊ 3 ತರದ ಸ್ಕೀಮ್ಗಳು: ಸೆಂಟ್ರಲ್ ಸೆಕ್ಟರ್ ಸ್ಕೀಮು, CSS ಸೆಕ್ಟರ್ ಸ್ಕೀಮು, ಇನ್ನೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು, ದೆನ್ ಸ್ಟೇಟ್ ಸ್ಕೀಮ್. ಓಕೆ, ಸೊ ಇಲ್ಲಿ
ಇದು ಯಾವುದು ಅಂದ್ರೆ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ 75:25, 60:40, 90:10. ಏನಪ್ಪಾ ಇದು ಅಂತ ಕೇಳಿದರೆ 60:40 ಇಸ್ ಎಲ್ಲ ಸ್ಟೇಟ್ಸ್ಗೆ, 75:25 ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ, 90:10 ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ SCS ಸ್ಟೇಟ್ಸ್ಗೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗೆ ಯಾವುದು ಸ್ಟೇಟ್ಗೆ ಕ್ಲಾಶ್ ಆಗಿದ್ದು, ಆಂಧ್ರ ಪ್ರದೇಶ ಕಾರ್ವ್ ಔಟ್ ಆದಾಗ ಅದು ಕ್ಲಾಶ್ ಆಗಿದ್ದು. ವಾಪಸ್ ಬರೋಣ. ಮೋರ್ ದನ್ 14,500 ಸ್ಕೂಲ್ಸ್ ಅಕ್ರಾಸ್ ದ ಕಂಟ್ರಿ ಟು ಬಿ ಅಪ್ಗ್ರೇಡೆಡ್ ಅಂಡ್ ಡೆವಲಪ್ಡ್. 14,000 ಸ್ಕೂಲ್ಗಳನ್ನ ಒಂದು ವೆಲ್ ನರ್ಚರ್ಡ್ ಇಂಡಿವಿಜುವಲ್ಸ್ ಅನ್ನ ಮಾಡಬೇಕಂತಾಗಿ ಶಾಂತಿನಿಕೇತನ ತರ ಮಾಡಬೇಕು ಅಂತ. ಎಕ್ಸಾಂಪ್ಲಾರ್ ಸ್ಕೂಲ್ ಅಂಡ್ ಆಲ್ಸೋ ಮೆಂಟರ್ಶಿಪ್ ಎಲ್ಲ ಕಾಂಪೊನೆಂಟ್ಸ್ ಆಫ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇರುವಂತದ್ದು. ಪೆಡಗಾಜಿ ಇನ್ ದೀಸ್ ವಿಲ್ ಬಿ ಎಕ್ಸ್ಪೀರಿಯನ್ಷಿಯಲ್, ಹೊಲಿಸ್ಟಿಕ್ ಮತ್ತು ಇಂಟಗ್ರೇಟೆಡ್. ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ. ದೆನ್ ಬರ್ತಾ ಇರುವಂತದ್ದು ಶ್ರೇಷ್ಠ ಸ್ಕೀಮ್. ಓಕೆ, ಸೊ ಪ್ರಶ್ನೆ ನೋಡಿದ ತಕ್ಷಣ ಗೆಸ್ ಮಾಡೋದು ಶ್ರೇಷ್ಠ ಅಂದ್ರೆ ಶ್ರೇಷ್ಠ ವಿದ್ಯಾರ್ಥಿ ಅಂತ ಏನಾದರೂ ಇರ್ಬೋದಾ ಅಂತ. ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ಹಾಕ್ಬಿಡ್ತೀವಿ ನಾವು, ಆದ್ರೆ ಇದಲ್ಲ. ಇದು ಸಾಮಾಜಿಕ ನ್ಯಾಯ ಮತ್ತು ಸಚಿವಾಲಯದ ಅಡಿಯಲ್ಲಿ ಇರುವಂತಹ ಸ್ಕೀಮು. ಕರ್ನಾಟಕದ ಕರ್ನಾಟಕದ ಈ ವರ್ಷದ ಬಜೆಟಿನ ಅಡಿಪಾಯ ಸಾಮಾಜಿಕ ನ್ಯಾಯ. ಓಕೆ, ಸೊ ಅಡಿಯಲ್ಲಿ ಕೇಂದ್ರ ವಲಯದ ಯೋಜನೆಯಾಗಿದ್ದು, ಸೇವಾ ವಂಚಿತ SC, ದಟ್ ಈಸ್ ಯಾರೆಲ್ಲ ಸರ್ವಿಸ್ ಡಿಪ್ರೈವ್ಡ್ ಆದಂತಹ ಪರಿಶಿಷ್ಟ ಜಾತಿಗಳು ಪ್ರಬಲ ಪ್ರದೇಶಗಳಲ್ಲಿ ಆ ಅಂತರವನ್ನು ತುಂಬಲು, ದಟ್ ಈಸ್ ಆ ಡಾಮಿನೆಂಟ್ ಏರಿಯಾಸ್ಗಳಲ್ಲಿ ಅವ್ರಿಗೊಂದು ಸೋಶಿಯೋ ಎಕನಾಮಿಕ್ ಎನ್ವೈರನ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಅವರು ಏನು ಸೆಂಟ್ರಲ್ ಈ SCs ಗಳಿಗೆಗೋಸ್ಕರ ಅಂದ್ರೆ ಪರಿಶಿಷ್ಟ ಜಾತಿಯ ಒಂದು ಸ್ಕೀಮ್ಗಳನ್ನ ಯಾರು ಅದರ ಸೇವೆಗಳನ್ನ ಆಗಿಲ್ಲವೋ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಏನು ಅಂದ್ರೆ ಉನ್ನತಿಗೆ ವಾತಾವರಣವನ್ನು ಒದಗಿಸಲು ಬಡ ಮತ್ತು ಅರ್ಹ ಪರಿಶಿಷ್ಟ ಜಾತಿಗೆ ಉತ್ತಮ ಗುಣಮಟ್ಟದ ಉಚಿತ ವಸತಿ ಶಿಕ್ಷಣ, ದಟ್ ಈಸ್ SC ಸ್ಟೂಡೆಂಟ್ಸ್ಗೋಸ್ಕರ. ಎಷ್ಟನೇ ತರಗತಿ ಅಂದ್ರೆ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾರೆ. ಸೊ ದಿಸ್ ಇಸ್ ಶ್ರೇಷ್ಠ ಸ್ಕೀಮ್. ಓಕೆ, ಸೊ ಇಲ್ಲಿ ನೋಡಬಹುದು ಶ್ರೇಷ್ಠ ಸ್ಕೀಮಿನ ಇನಾಗ್ರೇಷನ್ ಬೈ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ವೀರೇಂದ್ರ ಕುಮಾರ್ ಅವರಿಂದ ಇನಾಗ್ರೇಟ್ ಮಾಡಿರುವಂತದ್ದು. ಸೊ ಅವರ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಬಂದಿರುವಂತಹ ಸ್ಕೀಮು. ಹೂಸ್ ಪೇರೆಂಟಲ್ ಇನ್ಕಮ್ ಎಷ್ಟಿರಬೇಕು ಅಂದ್ರೆ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆನ್ಯುವಲ್ ಇನ್ಕಮ್ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೆರಿಟೋರಿಯಸ್ SC ಸ್ಕಾಲರ್ಶಿಪ್, ಅವರ ಸ್ಕೂಲ್ ಫೀಸು, ಹಾಸ್ಟೆಲ್ ಫೀಸು DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಮಾಡುವಂತದ್ದು. ಟ್ರಿನಿಟಿ ಆಫ್ DBT ಯಾವುದು? ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಮತ್ತು ಮೊಬೈಲ್. ಓಕೆ, ಸೊ ಇದು ಮೂರನ್ನ ಲಿಂಕ್ ಮಾಡಿದರೆ ಅದು ಆಗತ್ತೆ. ಓಕೆ, ಸೊ ಪುವರ್ SC ಸ್ಟೂಡೆಂಟ್ಸು ಇಷ್ಟ ಆಯ್ತು. ದೆನ್ ಯುವಿಕಾ ಸ್ಕೀಮ್. ಸೊ ಈ ಯುವಿಕಾ ಸ್ಕೀಮ್ ಅಂದ್ರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಪ್ಲಿಕೇಶನ್ಗಳ ಬಗ್ಗೆ ಶಿಕ್ಷಣವನ್ನು ನೀಡುವಂತಹ ಗುರಿಯನ್ನು ಹೊಂದಿರುವಂತಹ ಸ್ಕೀಮು ಇದು ಯುವಿಕಾ ಸ್ಕೀಮು. ಯಾರು ನಡೆಸುವಂತದ್ದು? ಇಸ್ರೋ ಇನ ಪಾರ್ಟ್ ಇದು. ಸೊ ಇದು ಬಹಳ ಪಾಪ್ಯುಲರ್ ಆದಂತಹ ಸ್ಕೀಮು, ಬಹಳ ಜನರಿಗೆ ಗೊತ್ತಿರುವಂತಹ ಸ್ಕೀಮು. ಇಸ್ರೋ ಆಯೋಜಿಸಿದ ಈ ಕಾರ್ಯಕ್ರಮ ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಿಂದ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತದೆ. ವಿವಿಧ ಪಠ್ಯಕ್ರಮಗಳನ್ನು ಒಳಗೊಂಡಿರುವಂತೆ ಅಂದ್ರೆ CBSE, ಸ್ಟೇಟು, ICSE, SEGSE ಇವೆಲ್ಲ ಇರುವಂತದ್ದು. ಆಯ್ಕೆ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಶೇಷ ಪರಿಗಣನೆಯನ್ನು ಪಡೆಯುತ್ತಾರೆ. ಯಾಕಂದ್ರೆ ಅವರಿಗೆ ಆಪರ್ಚುನಿಟೀಸ್ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಯುವಿಕಾ ಅಂತ ನೀವು ನೋಡಬಹುದು. ಇಲ್ಲಿ ಸ್ಪೇಸ್ ಸೈನ್ಸ್ ಬಗ್ಗೆ ಪ್ರೋತ್ಸಾಹ ಅಥವಾ ಅವರಲ್ಲಿ ಉತ್ತೇಜನೆಯನ್ನು ಕೊಡಬೇಕು ಅಂತ. ಯಾರಿಗ್ ಗೊತ್ತು, ನೆಕ್ಸ್ಟ್ ಕಲ್ಪನಾ ಚಾವ್ಲಾ ಭಾರತದ ಒಂದು ವಿಮಾನವಾದಂತಹ ಗಗನ್ಯಾನಲ್ಲೇ ಹೋಗುವಂತಹ ಒಂದು ಚಾನ್ಸಸ್ಸು ಇರುತ್ತೆ ಅಲ್ವಾ. ಸೊ ಓಕೆ, ರೈಟ್. ದೆನ್ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ವೈಭವ ಸ್ಕೀಮ್ ಅನ್ನೋದು. ಸೊ ಏನಿದು ಸ್ಕೀಮ್ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ದಟ್ ಈಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅದೇ ಮಂತ್ರಾಲಯ ಮತ್ತು ಅದೇ ಇಲಾಖೆಯ ಒಂದು ಕಾರ್ಯನಿರ್ವಹಿಸುತ್ತದೆ. ಸೊ ಫೆಲೋಶಿಪ್ ಅನುದಾನ ಏನ್ ಮಾಡ್ತಾರೆ ಅಂದ್ರೆ ಭಾರತೀಯ ವಿದೇಶಿ ವೈಜ್ಞಾನಿಕ ಪಟ್ಟಿ, ದಟ್ ಈಸ್ ವೈಭವ್ ಭಾರತೀಯ ವಿದೇಶಿ ಸ್ಟೆಮ್ ಜನರನ್ನು ಭಾರತೀಯ ಶಿಕ್ಷಣಿಕ ಮತ್ತು ಅನುಸಂಧಾನ ಸಂಸ್ಥೆಗಳಿಗೆ ಸಂಪರ್ಕಿಸಲು ಉದ್ದೇಶಿತ ಒಂದು ಫೆಲೋಶಿಪ್ ಕಾರ್ಯಕ್ರಮ.
ಓಕೆ, ಸೊ ಇದೊಂದು ಫೆಲೋಶಿಪ್ ಸ್ಕೀಮ್ ಆಗಿರುತ್ತೆ. ಫೆಲೋಶಿಪ್ ಅನುದಾನ ಎಷ್ಟು ಅಂದ್ರೆ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಮತ್ತು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಪ್ರಯಾಣ, ವಾಸಕ್ಕೆ ಹಾಗೂ ಅಧ್ಯಯನ ಸಂದರ್ಭಗಳಿಗೆ ವಾಹನವನ್ನು ಕೊಡುವಂಥದ್ದು. ಯಾರಿಗೆ ಇದು ಓಪನ್ ಅಂದ್ರೆ ಯಾರೆಲ್ಲ ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್ಸ್ ಆಗಿದ್ದಾರೋ, ಇಂಡಿಯನ್ ಒರಿಜಿನ್ ಇಂಡಿಯಾದಿಂದ ಹೋಗಿ ಬೇರೆ ದೇಶಗಳಲ್ಲಿ ಅವರ ಸೈನ್ಸ್ ನ ಮುಖಾಂತರ, ಫಾರ್ ಎಕ್ಸಾಂಪಲ್ ಬಹಳಷ್ಟು ವೆಂಕಟರಮಣನ್ ಅವರು ಹೇಗೆ ನೊಬೆಲ್ ಪ್ರೈಸ್ ಅನ್ನ ಗೆದ್ರು ಅದರಲ್ಲಿ ಕೆಮಿಸ್ಟ್ರಿಯಲ್ಲಿ. ಸೊ ಇವರೆಲ್ಲರ ಅವರು NRI ಆಗಿರ್ಬೋದು, PIO ಆಗಿರ್ಬೋದು, OCI ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು, ಇವರೆಲ್ಲರೂ ಯಾರೆಲ್ಲ ರಿಸರ್ಚ್ ಅಲ್ಲಿ ಎಂಗೇಜ್ ಆಗಿದ್ದಾರೆ ಅವರಿಗೆ ಕೊಡುವಂಥದ್ದು. ಸೊ ಇಲ್ಲಿ ಇಂಡಿಯಾದ ಡಯಾಸ್ಪೋರಾ ಅಂದ್ರೆ ನಮ್ಮವರು ಅಲ್ಲಿರೋರಿಗೆ ನಾವು ಡಯಾಸ್ಪೋರಾ ಅಂತ ಕರಿತೀವಿ. ನಮ್ಮ ಇಂಡಿಯನ್ ಅಕಾಡೆಮಿಯಾ ಮತ್ತು ರಿಸರ್ಚ್ R&D ಆರ್ಗನೈಸೇಷನ್ಸ್ ಜೊತೆ ನೀವು ಬೆರೀರಿ, ನಿಮ್ಗೆ ಗೊತ್ತಿರುವುದನ್ನ ಇಲ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಆರ್ಥಿಕ ಬೆಂಬಲ ಆಯ್ತು, ಸ್ಕಾಲರ್ಶಿಪ್ ಆಯ್ತು. ಎಷ್ಟು ಅಂದ್ರೆ 1 ರಿಂದ 2 ತಿಂಗಳು 3 ವರ್ಷದವರೆಗೆ. ಯಾವುದೆಲ್ಲ ಏರಿಯಾಸ್ ಅಂದ್ರೆ ಸ್ಟೆಮ್ ಅಂತ ಕರೀತಾರೆ. ಸೊ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಸ್ಟೆಮ್ ಅಂದ್ರೆ ಏನು ಅಂತ. S ಫಾರ್ ಸೈನ್ಸ್, T ಫಾರ್ ಟೆಕ್ನಾಲಜಿ, E ಫಾರ್ ಎಂಜಿನಿಯರಿಂಗ್, M ಫಾರ್ ಮೆಡಿಸಿನ್, ಇನ್ನೊಂದು M ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್. ಓಕೆ, ದೆನ್ ಸೊ ಇದು ವೈಭವ್ ಫೆಲೋಶಿಪ್ ಯಾರಿಗೆ ಅಂದ್ರೆ ಇವರಿಗೆ ಕೊಡುವಂಥದ್ದು, ಗವರ್ನಮೆಂಟ್ ಆಫ್ ಇಂಡಿಯಾ. ದೆನ್ ಕೀರ್ತಿ ಪ್ರೋಗ್ರಾಮ್. ಕೀರ್ತಿ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಭಾರತಕ್ಕೆ ಕೀರ್ತಿಯನ್ನು ತಂದರು ಅಂತ. ಪ್ರಮುಖವಾದ ಕ್ರಿಯಾತ್ಮಕ ಯೋಜನೆಯ ಒಂದಾಗಿರುವ ಖೇಲೋ ಭಾರತದ ಕೊನೆಯ ತರಗತಿ ಅಭಿಯಾನದ ಭಾಗವಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆದಂತಹ ಟ್ಯಾಲೆಂಟ್ ಸ್ಕೌಟಿಂಗ್ ರಿಲೇಟೆಡ್ ಆದಂತಹ ಸ್ಕೀಮ್. ಇದು ಹಲವು ಮಟ್ಟದ ಸ್ಪರ್ಧಾತ್ಮಕತೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಗಳಿಸಲು ಭಾರತೀಯರಿಗೆ ವಿಶೇಷವಾಗಿ ಹಣ ಸಿಕ್ಕುವ ಕ್ರಿಯಾತ್ಮಕ ಪ್ರಮುಖತೆ ಹೊಂದಿದೆ. ಸೊ ಏನಪ್ಪಾ ಅಂದ್ರೆ ಕೀರ್ತಿ ಇಸ್ ಪಾರ್ಟ್ ಆಫ್ ದ ಮೇಜರ್ ಸ್ಪೋರ್ಟ್ಸ್ ಇನಿಷಿಯೇಟಿವ್ ಕಾಲ್ಡ್ ಖೇಲೋ ಭಾರತ್. ಟ್ರೈನಿಂಗ್, ಸ್ಕೌಟಿಂಗ್ ಮತ್ತು ಟ್ರೈನಿಂಗ್ ಟ್ಯಾಲೆಂಟ್ ಎಷ್ಟು ವರ್ಷ ಅಂದ್ರೆ 9 ರಿಂದ 18 ವರ್ಷದ ವಯಸ್ಸಿನ ಮಧ್ಯದಲ್ಲಿರುವವರಿಗೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ. ಮತ್ತು ಡ್ರಗ್ ಅಡಿಕ್ಷನ್, ಎಕ್ಸೆಸಿವ್ ಗ್ಯಾಜೆಟ್ಸ್ನ ಯೂಸ್, ಮೊಬೈಲಿನ ಯೂಸ್. ನಿಮಗೆ ಗೊತ್ತಿರಬಹುದು ವಾಟ್ಸ್ಆಪ್ ಐಟೀಸ್ ಅಂತ ಒಂದು ಇದು ಇದೆ. ಏನು ಅಂದ್ರೆ ವಾಟ್ಸ್ಆಪ್ ಯೂಸ್ ಮಾಡಿ ಇಲ್ಲೆಲ್ಲ ನೋವು ಬರುವಂತದ್ದು. ಓಕೆ, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಇರುವಂತಹ ಸ್ಕೀಮು ಕೀರ್ತಿ ಪ್ರೋಗ್ರಾಮ್. ಬೇಸಿಕಲಿ ಟ್ಯಾಲೆಂಟ್ ಸ್ಕೌಟ್ ಮಾಡಿ ಟ್ಯಾಲೆಂಟ್ ಅನ್ನ ಕಂಡುಹಿಡಿದು ಅದನ್ನ ಅವರಿಗೆ ಟ್ರೈನ್ ಮಾಡಬೇಕು ಅಂತ 18 ವರ್ಷದ ಒಳಗೆ. ಓಕೆ, ದೆನ್ ಉಮೀದ್ ಸ್ಕೀಮ್. ಉಮೀದ್ ಅಂತ ಒಂದು ಸ್ಕೀಮು ಶಿಕ್ಷಣ ಸಚಿವಾಲಯ ರಿಲೀಸ್ ಮಾಡಿರುವಂಥದ್ದು. ಏನಪ್ಪಾ ಅಂತ ಕೇಳಿದರೆ ಈಗಿನ ಅತಿ ಒತ್ತಡದ ಶಿಕ್ಷಣ ವಲಯದಲ್ಲಿ ಹುಡುಗರು ಅಂದ್ರೆ ಯಾರು ಸ್ಟೂಡೆಂಟ್ಸ್ ಇದ್ದಾರೋ ಅವರ ಮೇಲೆ ಏನು ಮಾನಸಿಕ ಒತ್ತಡ ಇದೆ ಅಂತ ತಿಳ್ಕೊಳ್ಳುವ, ಅರ್ಥ ಮಾಡಿಕೊಳ್ಳಿ, ಪ್ರೇರೇಪಿಸಿ, ನಿರ್ವಹಿಸಿ, ಅನುಭೂತಿ, ಸಬಲೀಕರಣ, ಅಭಿವೃದ್ಧಿ ಇದೆಲ್ಲ ಯಾರು ಮಾಡಬೇಕು ಅಂದ್ರೆ ಶಿಕ್ಷಕರು ಮಾಡಬೇಕು ಅಂತ. ಸೊ ದಿಸ್ ಈಸ್ ದ ಗೈಡ್ಲೈನ್ಸ್ ಫಾರ್ ಸ್ಕೂಲ್. ಯಾಕೆ ಅಂದ್ರೆ ಪ್ರಿವೆನ್ಷನ್ ಆಫ್ ಸುಯಿಸೈಡ್ ಅಮಾಂಗ್ ಸ್ಟೂಡೆಂಟ್ಸ್ ಬಗ್ಗೆ ಇರುವಂತದ್ದು. ಸೊ ಪ್ರಶ್ನೆ, ಉಮೀದ್ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಬರುವ ಚಾನ್ಸಸ್ ಇರುತ್ತೆ. ಓಕೆ, ಏನು ಪ್ರಮೋಷನ್ ಆಫ್ ಆರ್ಟಿಕ್ ಕ್ರಾಫ್ಟ್ ಫಾರ್ ಮೈನಾರಿಟಿ ಸೆಕ್ಟರ್, ಆ ಥರ ಪ್ರಶ್ನೆಗಳು. ದೆನ್ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ. ಸಂವೇದನೆ, ತಿಳುವಳಿಕೆಯನ್ನು ಹೆಚ್ಚಿಸಲು ಮತ್ತು ವರದಿಯಾದ ಸ್ವಯಂ ಹಾನಿ ಅಥವಾ ಆತ್ಮಹತ್ಯೆಯ ಸಂದರ್ಭದಲ್ಲಿ ಬೆಂಬಲವನ್ನು ಒದಗಿಸಲು ಶಾಲೆಗಳಿಗೆ ನಿರ್ದೇಶನಗಳಾಗಿ ಕಾರ್ಯವಹಿಸುತ್ತದೆ. ಸೊ ಅವರಿಗೆ ಸೆನ್ಸಿಟಿವ್ ಆಗಿ ಡೀಲ್ ಮಾಡಿ ಈ ವಿಷಯನ ಹೇಳ್ತಾ ಇರೋದು ಶಿಕ್ಷಣ ಸಚಿವಾಲಯ. ದೆನ್ ಉಡಾನ್ 5.0 ಸಾರಿ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ. ಸೊ ಉಡೇ ದೇಶ್ ಕಾ ಆಮ್ ನಾಗರಿಕ್ ಏನಿದೆ ಅದರ ಒಂದು 5ನೇ ರೌಂಡ್ ರಿಲೀಸ್ ಆಗಿದೆ. ಯಾವಾಗ ಅಂದ್ರೆ 21 ಏಪ್ರಿಲ್ 2023 ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಹಾಗೆ ತಗೊಂಡು ಬಂದಿರುವಂತಹ ಸ್ಕ್ರೀನ್ ಶಾಟ್ ಇದು. 4 ಯಶಸ್ವಿ ಹರಾಜುಗಳ ನಂತರ ನಾಗರಿಕ ವಿಮಾನಗಳ ಸಚಿವಾಲಯವು ದೇಶದ ದೂರದ ಮತ್ತು ಪ್ರಾದೇಶಿಕ ಪ್ರದೇಶಗಳಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಲು 5ನೇ ಸುತ್ತಿನವನ್ನು ಪ್ರಾರಂಭಿಸಿದೆ. ಸೊ ಇದು ಉಡಾನ್, ಕೊನೆಯ ಮೈಲಿ ಸಂಪರ್ಕ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ. ಸೊ ಹವಾಯಿ ಚಪ್ಪಲ್ ಹಾಕೊಳ್ಳೋರು ಹವಾಯಿ ಜಹಾಜಲ್ಲಿ ಹೋಗ್ಬೇಕು ಅನ್ನೋದು ಇದು. ಈ ಸ್ಕೀಮ್ ರಿಲೀಸ್ ಆದಾಗ
ಬಜೆಟ್ ಅಂದ್ರೆ ಅನೌನ್ಸ್ಮೆಂಟ್ ಅಲ್ಲಿ ಹೇಳಿದ್ದು, ಹವಾಯಿ ಚಪ್ಪಲ್ ಪಹನ್ನೆ ವಾಲಿ ಹವಾಯಿ ಜಹಾಜ್ ಮೇ ಜಾನೆ ಕಾ ಏಕ್ ಸ್ಕೀಮ್ ಹೇ ಉಡಾನ್ ಸ್ಕೀಮ್ 5.0 ನ ಪ್ರಮುಖ ಲಕ್ಷಣಗಳು ಏನು ಅಂತ ಕೇಳಿದರೆ, ಯಾವುದೆಲ್ಲ ಒಂದು ಕ್ಯಾಟಗರಿ 2 ದಟ್ ಈಸ್ 20ರಿಂದ 80 ಸೀಟ್ಗಳು, ದಿಸ್ ರೌಂಡ್ ಆಫ್ ಉಡಾನ್ ಫೋಕಸಸ್ ಆನ್ 20ರಿಂದ 80 ಸೀಟ್ಗಳ ಏರ್ಕ್ರಾಫ್ಟ್, ಮತ್ತು ಕ್ಯಾಟಗರಿ 3 ದಟ್ ಈಸ್ 80ಗಿಂತ ಹೆಚ್ಚಿನ ಏರ್ಕ್ರಾಫ್ಟ್ಗಳು, ಮತ್ತು ಹಿಂದಿನ ಹಂತದ 600 ಕಿಲೋಮೀಟರ್ ಉದ್ದದ ಕ್ಯಾಪ್ ಅನ್ನು ಮನ್ನಾ ಮಾಡಲಾಗಿದೆ, ಮತ್ತು ಹಾರಾಟದ ಮೂಲ ಮತ್ತು ಗಮ್ಯಸ್ಥಾನದ ನಡುವಿನ ಅಂತರದ ಮೇಲೆ ಯಾವುದೇ ನಿರ್ಬಂಧವಿಲ್ಲ. ನೋ ರಿಸ್ಟ್ರಿಕ್ಷನ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನ್ ಅಂಡ್ ಡೆಸ್ಟಿನೇಷನ್ ಫ್ಲೈಟ್. ಸೊ ಇಷ್ಟು ಡೀಟೇಲ್ಸ್ ಅಲ್ಲಿ ಬೇಕಾಗೋದಿಲ್ಲ, ಯಾವುದೇ ಒಂದು ಪಾರ್ಟ್ ಇಷ್ಟು ಡೀಟೇಲ್ಸ್ ಆಫ್ ಸೆಂಟ್ರಲ್ ಸ್ಕೀಮ್ಸ್ ಇಂಪಾರ್ಟೆಂಟ್ ಇಲ್ಲ. ದೆನ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಸೊ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಬಂದ್ಬಿಟ್ಟು ವೈಬ್ರೆಂಟ್ ಗ್ರಾಮ ಕಾರ್ಯಕ್ರಮ ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಮತ್ತು ಲದಾಖ್ನ ಗಡಿ ಗ್ರಾಮಗಳ ಅಭಿವೃದ್ಧಿಗಾಗಿ ಇರುವಂತದ್ದು. ಸೊ ಗಡಿ ಪ್ರದೇಶದ ಕಾರ್ಯಕ್ರಮದೊಂದಿಗೆ ಯಾವುದೇ ಓವರ್ಲ್ಯಾಪ್ ಇರೋದಿಲ್ಲ. PDP ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಕೀಮು, ದಟ್ ಈಸ್ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಸೊ ದೇ ವಿಲ್ ಸೊ ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಲ್ಲಿ ಏನು ಅಂದ್ರೆ, ಎಲ್ಲ ಯೂನಿಯನ್ ಮಿನಿಸ್ಟರ್ಸ್ ಹೋಗಿ ಬಾರ್ಡರ್ ವಿಲೇಜಸ್ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಬರಬೇಕು. ಬಂದ ಮೇಲೆ ಟ್ವಿಟರ್ ಅಲ್ಲಿ, ಆಮೇಲೆ ಅವರು ಸಚಿವಾಲಯದ ಪ್ರೆಸ್ ನೋಟ್ಗಳಲ್ಲಿ, ಪ್ರೆಸ್ ರಿಲೀಸ್ಗಳಲ್ಲಿ ಈ ತರ ಮಾಡಿದ್ವಿ, ಈ ಬಾರ್ಡರ್ ವಿಲೇಜ್ಗೆ ಹೋಗಿದ್ವಿ, ತವಾಂಗ್ ಹೋಗಿದ್ವಿ, ಅರುಣಾಚಲ್ ಪ್ರದೇಶ ತವಾಂಗ್ ಹೋಗಿದ್ವಿ, ಅಲ್ಲಿ ಹೀಗಿತ್ತು ಅಂತ ಎಲ್ಲ ಕೊಡಬೇಕು ಅಂತ. ಸೊ ದಿಸ್ ಈಸ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಓಕೆ, ಸೊ ಪೀಪಲ್ಸ್ ಇಶ್ಯೂಸ್ ಅಂಡ್ ಎನ್ಶೋರ್ ವಿಲೇಜಸ್ ಆರ್ ಡೆವಲಪ್ಡ್ ಆಸ್ ಪರ್ ದ ಆಸ್ಪಿರೇಷನ್. ಸೊ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿಸ್ಕೋಬೇಕು ಮತ್ತೆ ಅದನ್ನ ಡೆವಲಪ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ದೆನ್ PM ಉಜ್ವಲಾ ಸ್ಕೀಮು, ಅದರ ಯಾಕೆ ಇದು ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಅದು ಏನು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು ಅದಕ್ಕೆ ಮುಂಚೆಯೇ ಅದರ ಒಂದು ಫುಲ್ಫಿಲ್ಮೆಂಟ್ ಆಗಿದೆ. ಸೊ LPG ಅವೈಲಬಲ್ ಟು BPL ಹೌಸ್ ಹೋಲ್ಡ್ಸ್. ಯಾವುದರಲ್ಲಿ ಬರ್ತಾ ಇರುವಂತದ್ದು ಅಂದ್ರೆ, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಂದ ಬರುವಂತಹ ಸ್ಕೀಮು 10 ಕೋಟಿ ಮಾರ್ಚ್ 2023ಕ್ಕೆ. ದೆನ್ ಸ್ಮಾರ್ಟ್ ಸ್ಕೀಮು ಯಾವುದಕ್ಕೆ ರಿಲೇಟೆಡ್ ಆದಂತಹ ಸ್ಕೀಮ್ ಅಂತ ಕೇಳುವ ಚಾನ್ಸಸ್ ಇರುತ್ತೆ. ಆಯುರ್ವೇದಕ್ಕೆ ಸ್ಮಾರ್ಟ್ ಕಾರ್ಯಕ್ರಮ, ಆಯುಷ್ ಸಚಿವಾಲಯದ ಮಿನಿಸ್ಟ್ರಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಗಳ ಮೂಲಕ ವೈಜ್ಞಾನಿಕ ಸಂಶೋಧನೆಯನ್ನು ಉತ್ತೇಜಿಸಲು ಕಾರ್ಯಕ್ರಮ ಇದು. ಸೊ ಬೂಸ್ಟ್ ಸೈಂಟಿಫಿಕ್ ರಿಸರ್ಚ್ ಎಲ್ಲಿ ಅಂತ ಕೇಳಿದರೆ, ಕಾಲೇಜು, ಸ್ಕೂಲ್ಗಳ, ಹಾಸ್ಪಿಟಲ್ಗಳಲ್ಲಿ ಸೈಂಟಿಫಿಕ್ ರಿಸರ್ಚ್ ಮತ್ತು ಅದನ್ನು ಕರೆಕ್ಟ್ ಆಗಿ ಏನು ಈ ಮಾಡಿರುವ ರಿಸರ್ಚ್ ಅನ್ನ ಕರೆಕ್ಟ್ ಆಗಿ ಒಂದ್ ಕಡೆ ಡಾಕ್ಯುಮೆಂಟ್ ಮಾಡಿ. ಬಿಕಾಸ್ ಆಯುರ್ವೇದಿಕ್ ರಿಸರ್ಚ್ ಅಲ್ಲಿ ಮೇನ್ ಮಿಸ್ಸಿಂಗ್ ಥಿಂಗ್ ಇಸ್ ಡಾಕ್ಯುಮೆಂಟೇಶನ್. ಸೊ ರೋಮನ್ಸ್ ಆಗಿರಬಹುದು, ಒಂದು ಸ್ಮಾಲ್ ಪಾರ್ಟ್ ಹೇಳ್ತೀನಿ ಇಲ್ಲಿ, ರೋಮನ್ಸ್ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಒನ್ ಆಫ್ ದ ಇದು ಏನು ಡಾಕ್ಯುಮೆಂಟಿಂಗ್ ಇಸ್ ದೇರ್ ಸ್ಟ್ರೆಂತ್. ದೆನ್ ಪೋಷಣ್ ಬಿ ಪಢಾಯಿ ಬಿ ಅನ್ನುವ ಸ್ಕೀಮು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸ್ಕೀಮು. ಅಂಗನವಾಡಿಗಳಲ್ಲಿ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ, ದಟ್ ಈಸ್ ECCE, ದಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ರಿಲೇಟೆಡ್ ಆದಂತಹ 3 ರಿಂದ 6 ವರ್ಷಗಳ ಮಧ್ಯದಲ್ಲಿ ಇರುವಂತಹ ಸ್ಕೀಮು. ಇದು ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ ಅಭಿಯಾನವನ್ನು ಸಂಯೋಜಿಸುತ್ತದೆ. ಅದೆರಡರ ಮಧ್ಯದಲ್ಲಿ ಇರುವಂತಹ ಸ್ಕೀಮು. ಅಂಡ್ 2 ಗಂಟೆಗಳ ಉತ್ತಮ ಗುಣಮಟ್ಟದ ಪ್ರೀ ಸ್ಕೂಲ್ ಸೂಚನೆಗಳು ಕೊಡುವಂಥದ್ದು. ಸೊ ಸ್ಕೂಲು 6 ವರ್ಷಕ್ಕೆ ಸೇರಬೇಕು. 3 ರಿಂದ 6 ವರ್ಷ ಮಕ್ಕಳು ಏನ್ ಮಾಡಬೇಕು ಅಂದ್ರೆ 2 hours ಅಂಗನವಾಡಿಯಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್, ಕರ್ನಾಟಕದಲ್ಲಿ ಕೂಸಿನ ಮನೆ ಆಧಾರದ ಪ್ರೋಗ್ರಾಮ್ಸ್ ಏನಿದೆಯೋ ಅದೇ ರೀತಿಯಾಗಿ ನ್ಯೂಟ್ರಿಷನ್, ಎಜುಕೇಶನ್ 600 ಕೋಟಿ ಇದಕ್ಕೆ ಕೊಡಲಾಗಿದೆ. ದೆನ್ ಸೆಮಿಕಂಡಕ್ಟರ್ ಮಿಷನ್, ಇದು ತೈವಾನ್ ನಂತಹ ಅತ್ಯುತ್ತಮ ಜಾಗತಿಕ ಸೆಮಿಕಂಡಕ್ಟರ್ ತಯಾರಕರೊಂದಿಗೆ ಭಾರತವನ್ನು ಸ್ಪರ್ಧಿಸುವಂತೆ ಮಾಡಲು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ನೀಡಲಾಗುವ ವಿನ್ಯಾಸ ಸಂಬಂಧಿತ ಪ್ರೋತ್ಸಾಹಕವಾಗಿದೆ. ಸೊ ತೈವಾನ್ ನಂತಹ ಒಂದು ಹೈಲಿ ಡೆವಲಪ್ಡ್, ಹೈಲಿ ಮೆಕನೈಸ್ಡ್, ಹೈಲಿ ಆಟೋಮೇಟೆಡ್ ಇರುವಂತಹ ರಾಷ್ಟ್ರಗಳೊಂದಿಗೆ ನಾವು ಕಂಪೀಟ್ ಮಾಡಬೇಕು ಅಂದ್ರೆ ನಮಗೆ ಸಪೋರ್ಟ್ ಬೇಕು. 50% ಫಿಸ್ಕಲ್ ಸಪೋರ್ಟ್ ಕೊಡ್ತಾರೆ. ಪ್ರಾಜೆಕ್ಟ್ ಕಾಸ್ಟ್ ಆನ್ ಪರಿಪಸ್ಸು ಬೇಸಿಸ್. ಓಕೆ, ಅಪ್ಲಿಕೇಶನ್ ISM ಅಲ್ಲಿ ಹಾಕಬಹುದು. ಸ್ಕೀಮ್ ಫಾರ್ ಸೆಮಿಕಂಡಕ್ಟರ್ ಫ್ಯಾಬ್ಸ್ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಅನುಮತಿಸಲಾಗಿದೆ ಸೆಮಿಕಂಡಕ್ಟರ್ ಮಿಷನ್ ಅಲ್ಲಿ.
ದೆನ್ ಅಟಲ್ ವಯೋ ಅಭ್ಯುದಯ್ ಯೋಜನಾ ಅಂತ ಯಾವುದರ ಅಡಿಯಲ್ಲಿ ಬರುವಂತಹ ಸ್ಕೀಮು ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಬರುವಂತದ್ದು. ಇದು ಹಿರಿಯ ನಾಗರಿಕರಿಗೆ ಮತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆಗೆ ಒಂದು ಅಂಬ್ರೆಲ್ಲಾ ಸ್ಕೀಮು. ಓಕೆ, ಸೊ ಇಲ್ಲಿ ಛತ್ರಿ ಯೋಜನೆ ಅಂತ ಆಗಿದೆ, ಅಂಬ್ರೆಲ್ಲಾ ಸ್ಕೀಮು. ಇದು ಮೂಲಸೌಕರ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಏನು? ವಸತಿ, ಆಹಾರ, ವೈದ್ಯಕೀಯ ಆರೈಕೆ. ಇಲ್ಲಿ ನೋಡ್ಬೋದು ಯಾರಿಗೆ ಎಂಪವರಿಂಗ್ ದ ಎಲ್ಡರ್ಲಿ, ಕ್ವಾಲಿಟಿ ಲೈಫ್, ಬೇಸಿಕ್ ಕಮ್ಯುನಿಟೀಸ್ ಇರುವಂತದ್ದು, ಆಕ್ಟಿವ್ ಮತ್ತು ಪ್ರೊಡಕ್ಟಿವ್ ಏಜಿಂಗು ಮತ್ತು ಇಂಟರ್ ಜನರೇಷನಲ್ ಟೈಸ್ ಏನಂತ ಕರಿತೀವಿ ಇದನ್ನ ನಾವು, ಸರಪಳಿ. ಒಂದು ಜನರೇಷನ್ಗೆ ಗೊತ್ತಿರುವ ವಿದ್ಯೆ, ಜ್ಞಾನ, ಬುದ್ಧಿಯನ್ನ ನೆಕ್ಸ್ಟ್ ಜನರೇಷನ್ಗೆ ದಾಟಿಸೋದು. ಸೊ ಆ ಇಂಟರ್ ಜನರೇಷನಲ್ ಟೈಸ್ ಅನ್ನ ಚಿಲ್ಡ್ರನ್ ಮತ್ತು ಸೀನಿಯರ್ ಸಿಟಿಸನ್ಸ್ ಮಧ್ಯೆ ಬಿಲ್ಡ್ ಮಾಡಬೇಕು ಅಂತ. ದೆನ್ ಸಂಪರ್ಕ್ ಸ್ಕೀಮು. ಇದು 5 ಲಕ್ಷ ಉದ್ಯೋಗಾಕಾಂಕ್ಷಿಗಳನ್ನು ಸಂಪರ್ಕಿಸುವ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ನೇಮಕಾತಿ ಮಾಡುವವರೊಂದಿಗೆ ಸಂಪರ್ಕ. ಸೊ ಒಂದು ಜಾಬ್ ಪ್ರೊವೈಡರ್ಸ್ ಇದ್ದಾರೆ, ಜಾಬ್ ಸೀಕರ್ಸ್ ಇದ್ದಾರೆ, ಇವರು 5 ಲಕ್ಷ ಜನ ಇದ್ದಾರೆ. ಸೊ ಇವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿರುವ ಪೋರ್ಟಲ್ ಸಂಪರ್ಕ್ ಪೋರ್ಟಲ್. ಓಕೆ, ಸೊ ಇದು ಒಂದು ಸ್ಕಿಲ್ ಪೂಲು, ಇವರದೆಲ್ಲ ಒಂದು ಸ್ಕಿಲ್ ಪೂಲು, ವರ್ಕರ್ಸ್ ಕನೆಕ್ಟ್ಸ್ ಟ್ರೈನ್ಡ್ ಯೂತ್ ವಿತ್ ಜಾಬ್ ಆಪರ್ಚುನಿಟೀಸ್. ಯಾವ ಸ್ಕೀಮು ಅಂದ್ರೆ MSME ಸಚಿವಾಲಯದ ಅಡಿಯಲ್ಲಿ ಇರುವಂತದ್ದು. ಟ್ಯಾಲೆಂಟಿಗೆ ಮತ್ತು ಆಪರ್ಚುನಿಟಿಯ ಮಧ್ಯೆ ಇರುವಂತಹ ಬ್ರಿಡ್ಜ್ ಈ ಸ್ಕೀಮು. ಯಾವುದು? ಸಂಪರ್ಕ ಸ್ಕೀಮ್ ಅನ್ನೋದು ಈ ಬ್ರಿಡ್ಜ್. ಓಕೆ, ದೆನ್ ಸಮರ್ಥ್ ಯಾವ ಸಚಿವಾಲಯ? ಜವಳಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಒನ್ ಆಫ್ ದ ಫೇಮಸ್, ಪಾಪ್ಯುಲರ್, ಸಕ್ಸಸ್ಫುಲ್ ಸ್ಕೀಮ್ಸ್ ಇದು. ಬೇಡಿಕೆ ಚಾಲಿತ ಮತ್ತು ಉದ್ಯೋಗ ಆಧಾರಿತ ಕೌಶಲ್ಯ ಕಾರ್ಯಕ್ರಮವಾಗಿದೆ. ಡಿಮಾಂಡ್ ಡ್ರಿವನ್, ಪ್ಲೇಸ್ಮೆಂಟ್ ಓರಿಯೆಂಟೆಡ್ ಸ್ಕೀಮು. ಉದ್ಯೋಗಗಳನ್ನು ಸೃಷ್ಟಿಸುವ ಮೂಲಕ ಜನರ ಪ್ರಯತ್ನಗಳಿಗೆ ಪೂರಕವಾಗಿದೆ. ಸೊ MOU ಸೈನ್ಡ್ ಫಾರ್ ಸಮರ್ಥ ಭಾರತ್. ಡಿಮ್ಯಾಂಡ್ ಡ್ರಿವನ್, ಅವರೇ ಉದ್ಯೋಗವನ್ನು ಮಾಡಿಕೊಂಡು ಹೋಗುವಂತದ್ದು ಸ್ಕೀಮು. ಕೇವಲ ಹರಿಯಾಣದಲ್ಲಿ 42,000 ಜನರನ್ನ ಟ್ರೈನ್ ಮಾಡಿದ್ದಾರೆ. ಸೇವಾಭೋಜ್ ಸ್ಕೀಮ್ ಮುಖ್ಯವಾದಂತಹ ಸ್ಕೀಮು. ಸೇವಾಭೋಜ್ ಯೋಜನೆ ಏನು ಅಂದ್ರೆ ದತ್ತಿ ಸಂಸ್ಥೆಗಳಿಗೆ ಯಾವುದೆಲ್ಲ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೋ ಅವರ ರಾ ಮೆಟೀರಿಯಲ್ಸ್ ಮೇಲೆ CGST ಮತ್ತು IGST ಅನ್ನು ಮನ್ನಾ ಮಾಡಲಾಗುತ್ತೆ. ಸೊ ಏಕೆ ಅಂದ್ರೆ ಅವರು ಉಚಿತ ಆಹಾರವನ್ನು ಕೊಡಬೇಕು ಮತ್ತು ಯಾವುದೇ ಒಂದು ಎಲ್ಲರೂ ಬಂದವರಿಗೆಲ್ಲ ಉಚಿತ ಆಹಾರ ಇರಬೇಕು ಅಷ್ಟೇ. ಅದು ಲಂಗರು, ಭಂಡಾರು, ಮಂದಿರಗಳು ಏನೇ ಆಗಿರ್ಬೋದು ಎಲ್ಲರಿಗೂ ಅವೈಲೇಬಲ್ ಇರುವಂತದ್ದು. ನೆನಪಿಟ್ಕೊಳ್ಳಿ, ಆಪ್ಷನ್ಸ್ ಅಲ್ಲಿ CGST ಮತ್ತು SGST ಅನ್ನು ಮನ್ನಾ ಮಾಡಲಾಗಿದೆ ಅಂದ್ರೆ ಖಂಡಿತ ಇಲ್ಲ. SGSTಗಳು ಅವರವರ ಸ್ಟೇಟ್ಗಳ ಪಾರ್ಟ್ ಅದು. ಸೊ ಸರ್ಕಾರ ಬರೀ ಇದೆರಡರ ಮೇಲೆ ಮಾತ್ರ ಕಂಟ್ರೋಲ್ ಇರುತ್ತೆ. ದೆನ್ ಸೌಭಾಗ್ಯ ಸ್ಕೀಮು. ಇದು ವಿದ್ಯುತ್ ಮತ್ತು ಹೊಸ ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯದ ಅಡಿಯಲ್ಲಿ ಇರುವಂತದ್ದು. BPLಗೆ ಉಚಿತ ಮೀಟರ್ ಸಂಪರ್ಕವನ್ನು ಒದಗಿಸುತ್ತೆ ಮತ್ತು ಇತರರಿಗೆ 500 ರೂಪಾಯಿಗಳಲ್ಲಿ, ಸೊ 500 ರೂಪಾಯಿ ಕೊಟ್ರೆ ಮೀಟರ್ ಕನೆಕ್ಷನ್ ಅನ್ನ ಕೊಡ್ತಾರೆ. 10 ತಿಂಗಳಲ್ಲಿ ಆ 500 ರೂಪಾಯಿಗಳನ್ನ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ ಮಾಡ್ಕೊಂತಾರೆ. ದೆನ್ ಪ್ರಧಾನ ಮಂತ್ರಿ ಗತಿ ಶಕ್ತಿ ಯೋಜನೆ ಅಂತ ಇದೆ. ಸೊ ಈ ಗತಿ ಶಕ್ತಿ ಯೋಜನೆ ಅಡಿಯಲ್ಲಿ 3 ಪ್ರಮುಖ ರೈಲ್ವೆ ಕಾರಿಡಾರ್ ಕಾರ್ಯಕ್ರಮಗಳ ಅನುಷ್ಠಾನ, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಇದು ಇಂಪಾರ್ಟೆಂಟ್ ಆಗುತ್ತೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಆಗಿದೆ. ಸೊ ಗತಿ ಶಕ್ತಿ ಲಾಂಚ್ ಆಗಿದೆ. ಡಿಫೆನ್ಸ್ ಕಾರಿಡಾರು, ಇಂಡಸ್ಟ್ರಿಯಲ್ ಕಾರಿಡಾರ್ಸು, ಡೆವಲಪ್ಡ್ ಏರಿಯಾಸು, ನ್ಯಾಷನಲ್ ಹೈವೇ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿರುವಂತದ್ದು. ಎಫಿಷಿಯನ್ಸಿ ರೈಲ್ವೆ ಕಾರಿಡಾರ್ ಪ್ರೋಗ್ರಾಮ್. ದೆನ್ ಆತ್ಮನಿರ್ಭರ್ ತೋಟಗಾರಿಕೆ ಸ್ವಚ್ಛ ಸಸ್ಯ ಕಾರ್ಯಕ್ರಮ ಅಂತ. ಸೊ ಹಾರ್ಟಿಕಲ್ಚರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮು. ಡಿಸೀಸ್ ಫ್ರೀ ವೆಚ್ಚದಲ್ಲಿ ಹೆಚ್ಚಿನ ಮೌಲ್ಯದ ತೋಟಗಾರಿಕೆ ಬೆಳೆಗಳಿಗೆ ರೋಗಮುಕ್ತ ಗುಣಮಟ್ಟದ ನಾಟಿ ವಸ್ತುಗಳ ಲಭ್ಯತೆಯನ್ನು ಹೆಚ್ಚಿಸುವ ಗುರಿ. ಸೊ ಈ ತೋಟಗಾರಿಕೆ ಸ್ಕೀಮಿನಲ್ಲಿ ಬಹಳ ಇಂಟರ್ವೆನ್ಷನ್ಸ್ ಇದೆ. ಯಾಕಂದ್ರೆ ಇದರಲ್ಲಿ ಡೆಫಿನೆಟ್ ಆಗಿ ರಫ್ತು ಮಾಡುವ ಚಾನ್ಸಸ್ ಇರೋದ್ರಿಂದ ಇದಿರುವಂತದ್ದು. ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಕೊಡೋದಕ್ಕೆ ಈ ಸ್ಕೀಮ್ ಇರೋದು. ದೆನ್ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ ಏನಿದು ಅಂದ್ರೆ ಅರ್ಲಿ
ದೇಶದ ವಿಮಾನ ಕ್ಷೇತ್ರಕ್ಕೆ ಭಾರತಾದ್ಯಂತ ಹೆಣ್ಣು ಮಕ್ಕಳ ಪ್ರವೇಶವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಸೊ ಏವಿಯೇಷನ್ ಸೆಕ್ಟರ್ ಅಲ್ಲಿ, ಸೊ ನೀವು ನೀರಜಾ ಅಂತ ಫಿಲ್ಮ್ ನೋಡಿರ್ಬೋದು, ಅದೇ ರೀತಿಯಾದಂತಹ ಏವಿಯೇಷನ್ ಸೆಕ್ಟರ್ ಅಲ್ಲಿ ವುಮೆನ್ಗೆ ಎನ್ಕರೇಜ್ ಮಾಡಬೇಕು ಅಂತ. ಸೊ ಹಾಗಾಗಿ ಸ್ಟೆಮ್ ವೃತ್ತಿಯಲ್ಲಿ ಆಸಕ್ತಿಯನ್ನು ಹುಟ್ಟುಹಾಕಲು 150 ಯೋಜಿತ ಸ್ಥಳಗಳಲ್ಲಿ ಸ್ಟೆಮ್ ಲ್ಯಾಬ್ಗಳನ್ನು ರಚಿಸುತ್ತದೆ ಮತ್ತು ಪೈಲಟ್ಗಳಾಗಿ ತರಬೇತಿ ಪಡೆಯುತ್ತಿರುವ ಮಹಿಳೆಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ. ಬೋಯಿಂಗ್ ಸುಕನ್ಯಾ ಪ್ರೋಗ್ರಾಮ್. ದೆನ್ ಸಾಥಿ ಪೋರ್ಟಲ್ ಅಂತ, ಸೊ ಇದು ಶಿಕ್ಷಣ ಸಚಿವಾಲಯ ಮತ್ತು IIT ಕಾನ್ಪುರದಿಂದ ಪ್ರಾರಂಭಿಸಲಾಗಿದೆ. JEE, ನೀಟ್ ಮತ್ತು ರಾಜ್ಯ ಮಟ್ಟದ ಇಂಜಿನಿಯರಿಂಗ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಗುಡ್ ಕ್ವಾಲಿಟಿ ಎಜುಕೇಶನ್ ಸಾಥಿ ಪೋರ್ಟಲ್ ನಲ್ಲಿ ಎಜುಕೇಶನ್ ಮಿನಿಸ್ಟ್ರಿ IIT ಕಾನ್ಪುರ್ನಿಂದ ಬಂದಿರುವಂತಹ ಸ್ಕೀಮ್. ದೆನ್ ಪ್ರೇರಣಾ ಕಾರ್ಯಕ್ರಮ. ಸೊ ಶಿಕ್ಷಣ ಸಚಿವಾಲಯದಿಂದ ಪ್ರೇರಣಾ ಒಂದು ಅನುಭವಾತ್ಮಕ ಲರ್ನಿಂಗ್, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತಾರೆ ಅದು ಇದು. ಸೊ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣ, ಅನನ್ಯ ಮತ್ತು ಸ್ಫೂರ್ತಿದಾಯಕ ಅನುಭವಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಯ ತತ್ವಗಳು ಮತ್ತು ಮೌಲ್ಯಾಧಾರಿತ ಶಿಕ್ಷಣ ತತ್ವಶಾಸ್ತ್ರವನ್ನು ಸಂಯೋಜಿಸುವ ಮೂಲಕ ನಡೆಸಲಾಗುತ್ತೆ. ಸೊ ಇಂಡಿಯನ್ ಎಜುಕೇಶನ್ ಪ್ರಿನ್ಸಿಪಲ್ಸ್ ಮತ್ತು ವ್ಯಾಲ್ಯೂ ಬೇಸ್ಡ್ ಏನು ಮೌಲ್ಯಗಳು ಅಂತ ಏನ್ ಹೇಳ್ತೀವಿ ಅದೆರಡನ್ನೂ ಸೇರಿಸಿ ಒಂದು ವೀಕ್ ಲಾಂಗ್ ರೆಸಿಡೆನ್ಷಿಯಲ್, ನೀವು ಅಲ್ಲೇ ಇರಬೇಕು, ಒಂದು ಗುರುಕುಲ ಟೈಪ್ ಅಲ್ಲೇ ಇರಬೇಕು. ಸೊ 9ನೇ ತರಗತಿಯಿಂದ 12ನೇ ತರಗತಿಯ ಮಕ್ಕಳನ್ನ ಆರಿಸಿ ಇದನ್ನ ಮಾಡ್ತಾ ಇರೋದು. ದಿಸ್ ಈಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಆಫ್ ಪ್ರೇರಣಾ. ರೈಟ್, ಇದರೊಂದಿಗೆ ಈ ಕ್ಲಾಸಿನ ಕಂಪ್ಲೀಟ್ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳನ್ನ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.